ಹಾಯ್ ಡಿಯರ್ ಸ್ಟೂಡೆಂಟ್ಸ್, ನೀವೆಲ್ಲರೂ ಕ್ಲಾಸ್ 12th ಪರೀಕ್ಷೆಗೆ ಆಲ್ರೆಡಿ ಸಿದ್ಧತೆ ಮಾಡ್ಕೊಳ್ತಾ ಇದ್ದೀರಾ. ಬಟ್ ಈ ಸಂದರ್ಭದಲ್ಲಿ ಈ ವಿಡಿಯೋ ಭಾಳಷ್ಟು ಮುಖ್ಯವಾಗಿದ್ದು ಲೆಂದಿ ಆಗುತ್ತೆ, ಬಟ್ ಆದರೂ ಮಾಡಲೇಬೇಕಾಗಿರುವಂಥದ್ದು. ಯಾಕೆಂದರೆ ನಾನು ನೋಡ್ತಾ ಇದ್ದೇನೆ ಮತ್ತು ವಿದ್ಯಾರ್ಥಿಗಳು ಭಾಳಷ್ಟು ಜನ ಏನಪ್ಪ ಅಂದರೆ ಪೇಪರ್ನಲ್ಲಿ ಯೂಸಲಿ ರೀಪ್ರೆಸೆಂಟೇಷನ್ ರಾಂಗ್ ಇರುವಂಥದ್ದು, ಸ್ಪೆಷಲಿ ರಾಂಗ್ ಮಾಡ್ತಾ ಇದ್ದಾರೆ. ಮ್ಯಾಥಮೆಟಿಕ್ಸ್ ಸಂಬಂಧಪಟ್ಟಂಗೆ ಮಾತಾಡ್ತಾ ಇದ್ದೀನಿ. ಸೊ ನೀವು ವಿಡಿಯೋನ ಟೈಮ್ ತೆಗೆದುಕೊಂಡು ದಯವಿಟ್ಟು ವಾಚ್ ಮಾಡಿ, ಯಾಕಂದರೆ ನಿಮ್ಮ ಒಂದು ಸಣ್ಣ ಸಣ್ಣ ಮಿಸ್ಟೇಕ್ಲಿಂದ ನಿಮ್ಮ ಮಾರ್ಕ್ಸ್ ಯೂಸಲಿ ಕಳ್ಕೊತೀರಾ. ಓಕೆ, ಸೊ ಮ್ಯಾಕ್ಸಿಮಮ್ ಜನರಿಗೆ ಶೇರ್ ಮಾಡೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿದ್ರಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಯಾಕಂದರೆ ಭಾಳಷ್ಟು ನನಗೆ ಇಂಪಾರ್ಟೆಂಟ್ ಕ್ವಶನ್ಸ್ ತರೋಕ್ಕೂ ಪ್ರಯತ್ನ ಮಾಡ್ತೀನಿ. ಮತ್ತು ಆಮೇಲೆ ಯೂಸಲಿ ಕೌನ್ಸಿಲಿಂಗ್ ಪ್ರಕ್ರಿಯೆಗೂ ಈ ಚಾನಲ್ ನಮಗೆ ಭಾಳಷ್ಟು ಯೂಸ್ಫುಲ್ ಆಗೇ ಆಗುತ್ತೆ. ಓಕೆ, ಸೊ ನಾನು 2005ನಿಂದ ಯೂಸಲಿ ಪಾಠ ಮಾಡ್ತಾ ಇದ್ದೇನೆ ಮ್ಯಾಥಮೆಟಿಕ್ಸ್. ಆಲ್ಮೋಸ್ಟ್ 20 ವರ್ಷ ಎಕ್ಸ್ಪೀರಿಯನ್ಸ್ ಆಯಿತು. ಅಂದರೆ ವಿದ್ಯಾರ್ಥಿಗಳು ಎಲ್ಲಿ ಮಿಸ್ಟೇಕ್ ಮಾಡ್ತಾರೆ, ಯಾವ ಪ್ರಶ್ನೆಗೆ ಏನು ಬರೀತಾರೆ, ಆಲ್ಮೋಸ್ಟ್ ನಮಗೇನಪ್ಪ ಅಂದ್ರೆ ಐಡಿಯಾ ಬಂದೇ ಇರುತ್ತೆ. ಸೊ ನಾನೀಗ ನೋಡಿರುವ ಹಾಗೆ ಏನೆಲ್ಲ ಮಿಸ್ಟೇಕ್ ಮಾಡ್ತಾ ಇದ್ದೀರಾ, ಸ್ವಲ್ಪ ಮಿಸ್ಟೇಕ್ ಮಾತ್ರ ಹೇಳ್ತಾ ಇದ್ದೀನಿ, ಇಲ್ಲಾಂದ್ರೆ ಭಾಳಷ್ಟು ಲೆಂದಿ ಆಗುತ್ತೆ. ಯೂಸಲಿ ಕ್ಲಾಸಲ್ಲಿ ನಿಮ್ಮಲ್ಲಿ ಲೆಕ್ಚರ್ಸ್ ಆಲ್ರೆಡಿ ಹೇಳಿರ್ತಾರೆ, ಬಟ್ ನನಗೆ ಕಂಡಿರುವ ಹಾಗೆ ಕಾಮನ್ ಆಗಿ ಇರುವಂಥ ಮಿಸ್ಟೇಕ್ಗಳನ್ನು ಇಲ್ಲಿ ಹೈಲೈಟ್ ಮಾಡ್ತಾ ಇದ್ದೇನೆ. ಓಕೆ ಫೈನ್. ಆಮೇಲೆ ಇಲ್ಲಿ ಕರ್ನಾಟಕ ಮೆಡಿಕಲ್ ಮೆಂಟರ್ ಇದೆ, ಯಾರಿಗೂ KCT ಮತ್ತು NEET ಇನ್ಸ್ಟಾಗ್ರಾಮ್ ID ಇದೆ. ಸೊ ಇಂಟ್ರೆಸ್ಟ್ ಇದ್ದರೆ ನೀವಲ್ಲಿ ಫಾಲೋ ಮಾಡ್ಬೋದು. ಕ್ವಿಕ್ ಅಪ್ಡೇಟ್ಸ್ ನೀಡ್ತಾ ಇರ್ತೇನೆ, ಮತ್ತು ಆಮೇಲೆ ಸ್ಟೋರಿನಲ್ಲಿ ಭಾಳಷ್ಟು ಅಪ್ಡೇಟ್ ನಿಮಗೆ ಕೊಡ್ತಾ ಇರ್ತೇನೆ. ಓಕೆ, ಯೂಟ್ಯೂಬ್ ವೀಡಿಯೋಸ್ ಮುಖಾಂತರ ಸ್ವಲ್ಪ ಟೈಮ್ ತೆಗೆದುಕೊಳ್ಳುತ್ತೆ, ಅದಕ್ಕಾಗಿ ಆ ಒಂದು ID ಕ್ರಿಯೇಟ್ ಮಾಡಿದ್ದೇನೆ. ಮೊದಲು ನೋಡೋಣ ಮ್ಯಾಟ್ರಿಕ್ಸಲ್ಲಿ. ಈ ಮ್ಯಾಟ್ರಿಕ್ಸಲ್ಲಿ ನಾನು ನೋಡಿರುವ ಹಾಗೆ ಕಾಮನ್ ಆಗಿ ಮಕ್ಕಳು ಇಲ್ಲಿ ಮಿಸ್ಟೇಕ್ ಮಾಡ್ತಾ ಇದ್ದಾರಪ್ಪ ಅಂತಂದರೆ, ಸೊ ನೋಡಿ ಇಲ್ಲಿ ಸಿಂಬಲ್ ಏನಪ್ಪ ಅಂದರೆ, ನೀವು ಒಂದು ಮ್ಯಾಟ್ರಿಕ್ಸ್ ಸಿಂಬಲ್ ಇದನ್ನು ಹಾಕ್ರಿ ಅಥವಾ ಇದನ್ನಾದರೂ ಯೂಸ್ ಮಾಡ್ಕೊಳ್ಳಿ, ಪರವಾಗಿಲ್ಲ. ಬಟ್ ನಾನು ನೋಡಿರುವಾಗ ಏನು ಮಾಡ್ತೀರ ಅಂದರೆ ಮ್ಯಾಟ್ರಿಕ್ಸ್ ಒಮ್ಮೆ ಡಿಟರ್ಮಿನೆಂಟ್ ಸಿಂಬಲ್ ಹಾಕಿಬಿಡ್ತೀರಿ, ಮನಸ್ಸಿಗೆ ಬಂದಂಗೆ ಸಿಂಬಲ್ ಹಾಕ್ತೀರಾ. ಕೆಲವೊಂದು ಸಲ ಈ ರೀತಿ ಮಕ್ಕಳು ಹಾಕ್ತಾರೆ, ರೈಟ್? ಇವೆಲ್ಲ ಮಿಸ್ಟೇಕ್ ಇದೆ. ಈ ರೀತಿ ಮ್ಯಾಟ್ರಿಕ್ಸ್ ಸಿಂಬಲ್ ಯೂಸ್ ಮಾಡೋದು ಬೇಡ. ನೀವು ಇದನ್ನು ಯೂಸ್ ಮಾಡಿರಿ ಅಥವಾ ಇದನ್ನು ಯೂಸ್ ಮಾಡಿರಿ, ಪ್ರಾಪರಾಗಿ ಕರೆಕ್ಟಾಗಿ ಅಲ್ಲಿ ಯೂಸ್ ಮಾಡಬೇಕು. ಓಕೆ, ಅದಕ್ಕೂ ಸಹ ಯೂಸಲಿ ನಿಮಗೆ ಮಾರ್ಕ್ಸ್ ಯೂಸಲಿ ಬರುವಂಥದ್ದು ಯೂಸಲಿ ಡಿಡಕ್ಟ್ ಆಗುತ್ತೆ. ನೆನಪಿರಲಿ, ಇನ್ನೊಂದು ಹೇಳ್ತಾ ಇದ್ದೇನೆ, ನಿಮ್ಮ ಪೇಪರ್ ನಾರ್ಮಲಿ ಎಲ್ಲ ವಿದ್ಯಾರ್ಥಿಗಳ ಪೇಪರ್ 2 ಸಲ ಚೆಕ್ ಆಗುತ್ತೆ. ಒಂದು ಗ್ರೂಪ್ ಇರುತ್ತೆ ಅಂದ್ಕೊಳ್ಳಿ, 5 ಜನರು. ಅದರೊಳಗಡೆ ಒಬ್ಬರು ಗೌರ್ಮೆಂಟ್ ಸರ್ವೆಂಟ್ ಯೂಸಲಿ ಡೆಪ್ಟಿ ಚೀಫ್ ಎಕ್ಸಾಮಿನರ್ ಇರ್ತಾರೆ. ಉಳಿದು 4 ಜನ ಏನಪ್ಪ ಅಂದರೆ ಅಸಿಸ್ಟೆಂಟ್ ಎಕ್ಸಾಮಿನರ್ ಇರ್ತಾರೆ. ಅಸಿಸ್ಟೆಂಟ್ ಎಕ್ಸಾಮಿನರ್ ಒಂದು ಸಲ ಪೇಪರ್ ಚೆಕ್ ಮಾಡಿದ್ಮೇಲೆ ಡೆಪ್ಯೂಟಿ ಚೀಫ್ ಎಕ್ಸಾಮಿನರ್ ಇನ್ನೊಂದು ಸಲ ಚೆಕ್ ಮಾಡ್ತಾರೆ. ಅಂದರೆ ಒಟ್ಟಾಗಿ ಪ್ರತಿಯೊಬ್ಬರದ್ದು ಪೇಪರ್ 2 ಸಲ ಚೆಕ್ ಆಗುತ್ತೆ. ಒಂದು ವೇಳೆ ಪ್ರತಿಯೊಂದು ಪೇಪರ್ನಲ್ಲಿ ವಿದ್ಯಾರ್ಥಿ 90+% ತೆಗೆದುಕೊಂಡ್ರೆ, ಅಂದರೆ 70ಗೆ 63+ ತೆಗೆದುಕೊಂಡ್ರೆ ಅದು ರಿವ್ಯೂವರ್ ಚೆಕ್ ಮಾಡ್ತಾರೆ. ಅಂಥವ್ರ ಪೇಪರ್ 3 ಸಲ ಚೆಕ್ ಆಗುತ್ತೆ. ಓಕೆ, ಸೊ ಹಾಗಾಗಿ ನೀವು ಯಾವುದೇ ರೀತಿ ಟ್ರಿಕ್ ಯೂಸ್ ಮಾಡಿ ನೀವು ಯಾವುದೇ ರೀತಿ ಪೇಪರ್ ವ್ಯಾಲ್ಯೂಟ್ ಮಾಡೋರಿಗೆ ಮೋಸ ಮಾಡೋಂಗಿರೋದಲ್ಲ, ಸಿಗಿಬೀಳ್ತೀರಾ. ಯಾಕೆಂದರೆ ಪೇಪರ್ ವ್ಯಾಲ್ಯೂಷನ್ ಮಾಡಿ ಎಕ್ಸ್ಪರ್ಟ್ಸ್ ಇರ್ತಾರೆ ನೋಡಿ, ಈಸಿಲಿ ನಿಮ್ಮ ಎಲ್ಲಿ ಮಿಸ್ಟೇಕ್ ಮಾಡ್ತಾರೆ ಗೊತ್ತೇ ಆಗುತ್ತೆ. ರಿವ್ಯೂವರ್ ಅಂತೂ ಎಷ್ಟು ಸ್ಟ್ರಾಂಗ್ ಇರ್ತಾರಪ್ಪ ಅಂದರೆ, ವಿದ್ಯಾರ್ಥಿ 90+% ತೊಗೊಂಡಿದ್ದಾನೆ ಈ ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟಲ್ಲಿ ಅಂದರೆ ಸೀದಾ ಕ್ವಶನ್ ನಂಬರ್ ತೆಗೆದಲ್ಲಿ ಕಟ್ ಮಾಡಿಬಿಡ್ತಾರೆ ಅವರು. ಅಂದರೆ ಒಟ್ಟಾಗಿ ಬಿಲೋ 90+% ಬಿಲೋ ಮಾಡ್ತಾರೆ ಅವರು. 80ಕ್ಕೆ 90% ಯಾರು ತೆಗೆದುಕೊಂಡಿರ್ತಾರೆ, 70ಗೆ 63+ ತೆಗೆದುಕೊಂಡ್ರೆ ಯೂಸಲಿ ಕಟ್ ಮಾಡೇ ಮಾಡ್ತಾರೆ, ಯಾಕಂದ್ರೆ ಅಷ್ಟೊಂದು ಎಕ್ಸ್ಪರ್ಟ್ ಇರ್ತಾರೆ ಅವರು. ಹಾಗಾಗಿ ಪೇಪರ್ನಲ್ಲಿ ನೀವು ರೀಪ್ರೆಸೆಂಟೇಷನ್ ಮಾಡುವಾಗ ಸಾಲ್ವ್ ಮಾಡುವಾಗ ಭಾಳ ಕೇರ್ಫುಲ್ ಇರಬೇಕು. ಇವೆಲ್ಲ ನಾನು ಹೇಳ್ತಾ ಇದ್ದೀನಿ, ನೋಡ್ಕೊಳ್ಳಿ, ನೋಟ್ ಡೌನ್ ಮಾಡ್ಕೊಳ್ಳಿ, ಯೂಸ್ಫುಲ್ ಆಗೇ ಆಗುತ್ತೆ. ಓಕೆ ನೋಡಿ, ಆಮೇಲೆ ಸಮ್ ಆಫ್ ಸಿಮೆಟ್ರಿಕ್ ಆ್ಯಂಡ್ ಸ್ಕ್ಯೂ ಸಿಮೆಟ್ರಿಕ್ ಅಂತ ನಾವು ನೋಡಿದಾಗ, ಕಾಮನ್ಲಿ ಸಮ್ ಆಫ್ ಸಿಮೆಟ್ರಿಕ್ ಸ್ಕ್ಯೂ ಸಿಮೆಟ್ರಿಕಲ್ಲಿ ನೀವೆಲ್ಲ ಏನು ಮಾಡ್ತೀರ ಅಂದರೆ ಸಿಮೆಟ್ರಿಕ್ ಕಂಡು ಹಿಡಿತೀರಾ, ಆದರೆ ನೀವು ಇದು ಫೈಂಡ್ ಔಟ್ ಮಾಡಲ್ಲ. ಯೂಸಲಿ ನೋಡಿ, ಫಾರ್ ಎಕ್ಸಾಂಪಲ್ P ಈಸ್ ಈಕ್ವಲ್ ಟು ಅಂತ ನೀವು ಬರೆದು P ಈಸ್ ಈಕ್ವಲ್ ಟು ಅಂತ ಬರೆದು 1/2 A + A' ಅಂತ ಇದನ್ನು ನೀವು ಫೈಂಡ್ ಔಟ್ ಮಾಡ್ತೀರಾ. P ಬೆಲೆನ ಫೈಂಡ್ ಔಟ್ ಮಾಡ್ತೀರಾ. ಮಾಡಿದ್ಮೇಲೆ P' ಸಹ ನೀವು ಫೈಂಡ್ ಔಟ್ ಮಾಡಿ ಇಲ್ಲಿ ಪ್ರೂವ್ ಮಾಡಬೇಕು. P' ಈಸ್ ಈಕ್ವಲ್ ಟು P, ದೇರ್ ಫೋರ್ ದ ಮ್ಯಾಟ್ರಿಕ್ಸ್ ಈಸ್ P ಈಸ್ ಸಿಮೆಟ್ರಿಕ್ ಅಂತ ಪ್ರೂವ್ ಮಾಡಬೇಕು. ಅದೇ ರೀತಿ Q' ಈಸ್ ಈಕ್ವಲ್ ಟು -Q ಅಂತ ನೀವು ಇಲ್ಲಿ ಪ್ರೂವ್ ಮಾಡಬೇಕು. ಅಂದಾಗಲೇ ಆ ಮ್ಯಾಟ್ರಿಕ್ಸ್ ಸಿಮೆಟ್ರಿಕ್ ಮತ್ತು ಸ್ಕ್ಯೂ ಸಿಮೆಟ್ರಿಕ್ ಅಂತ. ಆಮೇಲೆ P ಮತ್ತು Qನ ಆ್ಯಡ್ ಮಾಡಿದ ಮೇಲೆ ನಿಮಗೆ ಮೇನ್ ಮ್ಯಾಟ್ರಿಕ್ಸ್ ಬರಬೇಕಂದ್ರೆ ಕೊಟ್ಟಂಥ ಮ್ಯಾಟ್ರಿಕ್ಸ್ ಸಮ್ ಆಫ್ ಸಿಮೆಟ್ರಿಕ್ ಆ್ಯಂಡ್ ಸ್ಕ್ಯೂ ಸಿಮೆಟ್ರಿಕಲ್ಲಿ ಕನ್ವರ್ಟ್ ಮಾಡ್ದಂಗೆ. ಓಕೆ, ಎಕ್ಸ್ಪ್ರೆಸ್ ದ ಗಿವನ್ ಮ್ಯಾಟ್ರಿಕ್ಸ್ ಆ್ಯಸ್ ಸಮ್ ಆಫ್ ಸಿಮೆಟ್ರಿಕ್ ಆ್ಯಂಡ್ ಸ್ಕ್ಯೂ ಸಿಮೆಟ್ರಿಕ್ ಅಂತ ಬರುತ್ತೆ. ಯೂಸಲಿ ಇದನ್ನು ಮಾಡೋದಿಲ್ಲ, ರಿವ್ಯೂವರ್ ಯೂಸಲಿ ಇದನ್ನು ಹಿಡಿದು ಮಾರ್ಕ್ಸ್ ಕಟ್ ಮಾಡ್ತಾರೆ. ಓಕೆ, ಕೇರ್ಫುಲ್ ಇರಬೇಕು. ಆಮೇಲೆ ನಾನು ನೋಡಿದಾಗ ಇನ್ನೊಂದು ರಾಂಗ್ ಇನ್ ಪ್ರೂವ್ ದಟ್ ಪ್ರಾಬ್ಲಮ್ ಒಂದು ಬರೆದಿದ್ದೇನೆ. ಮ್ಯಾಟ್ರಿಕ್ಸಲ್ಲಿ 5 ಮಾರ್ಕ್ಸ್ ಪ್ರಾಬ್ಲಮ್ 0 ಮ್ಯಾಟ್ರಿಕ್ಸಲ್ಲಿ ಪ್ರೂವ್ ಮಾಡೋಂಥ ಬರುತ್ತೆ, ಕರೆಕ್ಟಾ? ಅಲ್ಲಿ ನಾನು ನೋಡಿರುವಾಗ ನೀವೇನು ಮಾಡ್ತೀರಿ, ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ 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 0 ಬರೋದಿಲ್ಲ, ನೀವು ಸಿಂಪ್ಲಿ 0 ಇಟ್ಟುಬಿಡ್ತೀರಾ. ಮ್ಯಾಕ್ಸಿಮಮ್ ಜನ ನೋಡಿದ್ದೇನೆ. A² ಕೆಲವು ಪ್ರಾಬ್ಲಮ್ 5 ಮಾರ್ಕ್ಸ್ ಇದು ನೀವು ಚೆಕ್ ಮಾಡ್ಕೊಳ್ಳಿ, ಪ್ರೂವ್ 0 ಮ್ಯಾಟ್ರಿಕ್ಸ್ ಅಂತ ಬರುತ್ತೆ. 0 0 0 ಅಂತ ಪ್ರೂವ್ ಮಾಡೋದು ನೆನ್ ಬಂತು ಅನ್ಕೋತೀನಿ. ಓಕೆ, ನಾನು ಸ್ಕ್ರೀನ್ ಮೇಲೆ ಸಹ ತೋರಿಸ್ತಾ ಇದ್ದೇನೆ.
ಈ ಪ್ರಾಬ್ಲಮ್ ಜೀರೋ ಬರಲ್ಲ, ನೀವು ಜೀರೋ ತೊಗೊಂಡು ಬರ್ತೀರ. ಆ ಸಂದರ್ಭದಲ್ಲಿಯೂ ನಮಗೆ ಎ ಸ್ಕ್ವೇರ್ ನೋಡಿದಾಗೆ ಗೊತ್ತಾಗುತ್ತೆ. ಅಲ್ಲಿನೂ ಕ್ಯಾಲ್ಕುಲೇಷನ್ ಕೆಲವು ಟ್ರಿಕ್ ಇರ್ತವೆ, ಅದ್ರ ಮುಖಾಂತರ ನೀವು ಇಲ್ಲಿ ತಪ್ಪು ಮಾಡಿದ್ರು ಕರೆಕ್ಟ್ ಮಾಡಿದ್ರು ಸಿಂಪ್ಲಿ 0 ಬಂದಿದ್ದು ಅನ್ನೋದು ಗೊತ್ತೇ ಆಗುತ್ತೆ. ಆ ಸಂದರ್ಭದಲ್ಲಿ ನಿಮ್ಮ ಮನಸ್ಸಿಗೆ ಏನು ಅನ್ನಿಸ್ತಂದರೆ ನಾನು ಮಾಡಿದ್ದೇನೆ 5 ಮಾರ್ಕ್ಸ್ ಬರುತ್ತೆ ಅಂತ ಅನ್ನಿಸುತ್ತೆ. ಆ ರೀತಿ ಆಗೋದಿಲ್ಲ. ತಪ್ಪಲ್ಲಿ ಒಂದು ಮಿಸ್ಟೇಕ್ ಇದ್ದರೆ, ಒಂದು ಸಣ್ಣ ಮಿಸ್ಟೇಕ್ ಆದರೂ ಸಹ ಯು ವಿಲ್ ನಾಟ್ ಗೆಟ್ 0, ಯು ವಿಲ್ ನಾಟ್ ಗೆಟ್ ಫುಲ್ ಮಾರ್ಕ್ಸ್. ರಿಮೆಂಬರ್, ಸೊ ಕೇರ್ಫುಲ್ಲಾಗಿ ಕರೆಕ್ಟಾಗಿ ನ್ಯಾಯಬದ್ಧವಾಗಿ ಬರಿಬೇಕಾಗುತ್ತೆ. ನೀವು ಸಿಂಪ್ಲಿ ಫೈನಲಿ 0 ಇಟ್ಟರೆ ನಿಮಗೆ 5 ಮಾರ್ಕ್ಸ್ ಬರೋಲ್ಲ. ಓಕೆ, ಆ ಮಿಸ್ಟೇಕ್ ಮಾಡೋದು ಬೇಡ. ಆಮೇಲೆ ಇನ್ವೆಸ್ಟಿಮೇಟಿಕ್ ಫಂಕ್ಷನಲ್ಲಿ ನಾನು ಅಬ್ಸರ್ವ್ ಮಾಡಿರುವ ಹಾಗೆ ನಿಮಗೆ ಡೊಮೈನ್ ಮತ್ತು ರೇಂಜಲ್ಲಿ ಭಾಳ ಮಿಸ್ಟೇಕ್ ಮಾಡಿ. ಇಲ್ಲಿ ನೋಡಿ, ಓಪನ್ ಇಂಟರ್ವಲ್ ಇದೆಯಾ, ಏನು ಕ್ಲೋಸ್ ಇಂಟರ್ವಲ್ ಇದೆಯಾ, ಇದನ್ನು ಸಹ ತೋರಿಸ್ತಾ ಇದ್ದೇನೆ. ಈ ಒಂದು ಚಾರ್ಟಲ್ಲಿ ಏನಿದೆ ನೋಡಿ, ಓಪನ್ ಮತ್ತು ಕ್ಲೋಸ್ ಮೇಲೆ ಸ್ವಲ್ಪ ನೀವು ಭಾಳಷ್ಟು ಕರೆಕ್ಟಾಗಿ ಕೇರ್ಫುಲ್ ಅಬ್ಸರ್ವೇಷನ್ ಇಡಬೇಕು. ಇದು ನಿಮಗೆ ಯೂಸಲಿ ನೋಡಿ 2 ಮಾರ್ಕ್ಸ್ ಸಾಲ್ವ್ ಮಾಡೋ ಟೈಮಿಗೆ ಆಗಿರ್ಬೋದು, 3 ಮಾರ್ಕ್ಸ್ ಸಾಲ್ವ್ ಮಾಡೋ ಸಂದರ್ಭದಲ್ಲಿ ಆಗಿರ್ಬೋದು, ಸ್ಪೆಷಲಿ ನೀವೊಂದು MCQಸ್ನಲ್ಲಿ ಆಗಿರ್ಬೋದು. ಓಕೆ, ರೇಂಜ್ ಅಂತ ಕೇಳಿದಾಗ, ಸೈನ್ ಯೂನಿಟ್ಸ್ ರೇಂಜ್ ಕೇಳಿದಾಗ ನಿಮ್ಗೆ ಓಪನ್ ಇಂಟರ್ವಲ್ ಕೊಟ್ಟಿರ್ತಾನೆ, ಕ್ಲೋಸ್ ಇಂಟರ್ವಲ್ ಕೊಟ್ಟಿರ್ತಾನೆ, ಮಿಕ್ಸ್ ಕೊಟ್ಟಿರ್ತಾನೆ. ಆ ಸಂದರ್ಭದಲ್ಲಿ ಓಪನ್ ಅಥವಾ ಕ್ಲೋಸ್ ಇಂಟರ್ವಲ್ ಕರೆಕ್ಟ್ ನೋಡಿ ಅದನ್ನು ಆಯ್ಕೆ ಮಾಡ್ಕೊಳ್ಬೇಕು. ಓಕೆ, ಸೊ ಇಲ್ಲಿ ಕಾಮನ್ಲಿ ಮಿಸ್ಟೇಕ್ ಮಾಡ್ತೀರಾ ಓಪನ್ ಮತ್ತು ಕ್ಲೋಸ್ ಇಂಟರ್ವಲಲ್ಲಿ, ಅದನ್ನು ಸ್ವಲ್ಪ ನೋಡಬೇಕು. ಇನ್ನೊಂದು ನಾನು ನೋಡಿದ್ರೆ ಗಡ್ಬಡ ಏನು ಮಾಡ್ತೀರಾ ಅಂದರೆ, ಪ್ರೂವ್ ದಟ್ ಇದ್ದಾಗ ನೀವು ಸಿಂಪ್ಲಿಫಿಕೇಷನ್ ಮಾಡ್ತೀರಾ. ಸಿಂಪ್ಲಿಫೈ ಮಾಡಿ ಅಂತಂದಾಗ ನೀವು ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಕಡೆ ನೀವು ಹೋಗ್ತೀರಾ, ಅಲ್ಲಿ 0 ಎಕ್ಸ್ ವ್ಯಾಲ್ಯೂ ಕಂಡು ಹಿಡಿದಿರ್ತೀರಿ. ಆ ರೀತಿ ಮಾಡಬಾರ್ದು, ಕರೆಕ್ಟಾಗಿ ನೋಡಬೇಕು. ಪ್ರೂವ್ ದಟ್ ಪ್ರಾಬ್ಲಮ್ ಇದೆಯಾ, ಏನು ಸಾಲ್ವ್ ಫಾರ್ ಎಕ್ಸ್ ಇದೆಯಾ, ಏನು ಸಿಂಪ್ಲಿಫೈ ಮಾಡಂತ ಹೇಳಿದಾರ, ಅದನ್ನು ಕರೆಕ್ಟಾಗಿ ನೋಡೇನಪ್ಪ ಅಂದರೆ ನೀವು ಸಾಲ್ವ್ ಮಾಡಬೇಕು. ಇಲ್ಲಿ ನಾನು ನೋಡಿರುವಾಗೆ ಡೊಮೈನ್ ಮತ್ತು ರೇಂಜ್ ಸಂಬಂಧಪಟ್ಟಾಗೆ ಭಾಳ ಜನ ಮಿಸ್ಟೇಕ್ ಮಾಡ್ತೀರಾ. ಓಕೆ ಫೈನ್. ಸೊ ಮೊದಲೆಲ್ಲ 1 ಮಾರ್ಕ್ಸ್ಗೆಲ್ಲ ಡೊಮೈನ್ ರೇಂಜ್ ಭಾಳ ಇಂಪಾರ್ಟೆಂಟ್, ಈಗಲೂ ಅಷ್ಟೇ ಇಂಪಾರ್ಟೆಂಟ್ ಇದೆ. MCQಸ್ನಲ್ಲಿ ನೀವು ಈಸಿಲಿ ಕನ್ಫ್ಯೂಸ್ ಆಗ್ಬೋದು, ಸ್ವಲ್ಪ ಅಲ್ಲಿ ಕೇರ್ಫುಲ್ ಅಬ್ಸರ್ವ್ ಮಾಡಬೇಕು. ಆಮೇಲೆ ಇನ್ನೊಂದು, ಯಾರು ಕಲಬುರಗಿ ಅಥವಾ ಸುತ್ತಮುತ್ತ ಇರುವಂಥ ತಾಲೂಕುಗಳಲ್ಲಿದ್ದರೆ, ಸಮೀಪಿದ್ದರೆ, KCT ಮತ್ತು ನೀಟ್ ಕ್ರ್ಯಾಶ್ ಕೋರ್ಸ್ಗಾಗಿ ಸರ್ಚ್ ಮಾಡ್ತಾ ಇದ್ದರೆ, ಮಾರ್ಚ್ 17ನೇ ತಾರೀಕಿನಿಂದ ಅಲ್ಫಾ ಅಕಾಡೆಮಿ, ಇದು ಜಗತ್ ಸರ್ಕಲಲ್ಲಿದೆ, ಕನ್ಫ್ಯೂಸ್ ಆಗಬೇಡಿ. ಜಗತ್ ಸರ್ಕಲಲ್ಲಿ ಅಲ್ಫಾ ಅಕಾಡೆಮಿ ಅಂತ ಇದೆ. ಇಂಟ್ರೆಸ್ಟ್ ಇದ್ದರೆ ನೀವು ನನಗೆ ಈ ನಂಬರ್ಗೆ ಮೆಸೇಜ್ ಮಾಡ್ಬೋದು. ಈ ನಂಬರ್ಗೆ ಮೆಸೇಜ್ ಮಾಡಿ. ಓಕೆ, ಸೊ ನಿಮಗೆ ಹಾಸ್ಟೆಲ್ ಫೆಸಿಲಿಟೀಸ್ ಅವೈಲೇಬಲ್ ಆಗಿರುತ್ತೆ. ಸ್ಪೆಷಲಿ ಕಲಬುರಗಿದು ಸುತ್ತಮುತ್ತರಂಥ ವಿದ್ಯಾರ್ಥಿಗಳು ಹೇಳ್ತಾ ಇದ್ದೀನಿ. ಆಲ್ಮೋಸ್ಟ್ ಸಬ್ಜೆಕ್ಟ್ ವೈಸ್ ಎಕ್ಸ್ಪರ್ಟ್ಸ್ ಇದ್ದಾರೆ, ಎಲ್ಲ ಬೆಸ್ಟ್ ಎಕ್ಸ್ಪರ್ಟ್ಸ್ ಏನಪ್ಪ ಟೀಮಲ್ಲಿದ್ದಾರೆ. ಅವರವರು ಚಾಪ್ಟ್ರಲ್ಲಿ ಎಕ್ಸ್ಪರ್ಟ್ ಇರುವಂಥವ್ರು, ಅವರೇ ನಿಮಗೆ ಪಾಠ ಮಾಡ್ತಾರೆ. ಡೈಲಿ ನಿಮಗೆ ಟೆಸ್ಟ್ ಇರುವಂಥದ್ದು, ಡೌಟ್ ಕ್ಲಿಯರಿಂಗ್ ಸೆಷನ್ ಇರುತ್ತೆ, ಸ್ಟಡಿ ಅವರ್ಸ್ ಇರುತ್ತೆ. ಇದಲ್ಲದೆ ನಿಮಗೆ ಕೌನ್ಸಿಲಿಂಗ್ ಗೈಡೆನ್ಸ್ ನಿಮಗೆ ಅವೈಲೇಬಲ್ ಆಗುತ್ತೆ. ಯಾರಿಗೆ ಇಂಟ್ರೆಸ್ಟ್ ಇದೆ ನನಗೆ ವಾಟ್ಸಪ್ ಮಾಡ್ಬೋದು. ಈ ನಂಬರಿಗೆ ಆದರೂ ಮಾಡಿರಿ, ಅಥವಾ ಈ ನಂಬರಿಗೆ ಆದರೂ ನನಗೆ ಮೆಸೇಜ್ ಮಾಡಿ. ರೈಟ್, ಸೊ ನೀವು ಮೆಸೇಜ್ ಮಾಡ್ಕೊಳ್ಬೋದು, ಇಂಟ್ರೆಸ್ಟ್ ಇದ್ದರೆ ಜಾಯ್ನ್ ಆಗ್ಬೋದು. ಓಕೆ, ನೋ ಡೌಟ್ 100% ಬೆಸ್ಟ್ ಕ್ವಾಲಿಟಿ ಕೊಡುವಲ್ಲಿ ಪ್ರಯತ್ನ ಮಾಡ್ತೇವೆ. ಟೀಮ್ ಚೆನ್ನಾಗಿದೆ. ಓಕೆ, ನೋ ಡೌಟ್. ಕ್ಲಾಸ್ ಮಾರ್ನಿಂಗ್ 8ನಿಂದ ಈವ್ನಿಂಗ್ 3 to 4 o'clockವರೆಗೆ ನಡೆಯುವಂಥದ್ದು. ಈವ್ನಿಂಗ್ ಏನಪ್ಪ ಅಂದರೆ ಸ್ಟಡಿ ಅವರ್ಸ್ ಅವೈಲೇಬಲ್ ಆಗಿರುತ್ತೆ, ಡೌಟ್ ಕ್ಲಿಯರಿಂಗ್ ಸೆಷನ್ ಇರುತ್ತೆ. ಒಟ್ಟಾಗಿ ಕರ್ನಾಟಕ CET ಆಗಲಿ ಅಥವಾ ನೀಟಲ್ಲಿ ಆಗಲಿ ನಿಮಗೆ ಒಳ್ಳೆಯ ಒಂದು ಸ್ಕೋರ್ ಪಡೆಯುವಲ್ಲಿ ಪ್ರಯತ್ನ ಮಾಡ್ತೇವೆ. ಸ್ಪೆಷಲಿ ಇದೊಂದು ಕ್ರ್ಯಾಶ್ ಕೋರ್ಸ್ ಇರುವಂಥದ್ದು, ನೆನ್ಪಿಟ್ಕೊಳ್ಳಿ. ಓಕೆ, ಇಂಟ್ರೆಸ್ಟ್ ಇದ್ದರೆ ವಾಟ್ಸಪ್ ಮಾಡಿ. ಆಮೇಲೆ ರಿಲೇಷನ್ ಆ್ಯಂಡ್ ಫಂಕ್ಷನ್ ಅಂತ ಬಂದಾಗ ನಿಮಗೆ 5 ಮಾರ್ಕ್ಸ್ ಅಂತ ಬಂದಾಗ 2 ಥರದ ಕ್ವೆಶ್ಚನ್ ಬರ್ತವೆ. ಚೆಕ್ ವೆದರ್ ದ ಗಿವನ್ ಫಂಕ್ಷನ್ ಈಸ್ ಒನ್ ಆರ್ ಆನ್ ಟು ಅಂತ ಕೇಳಿರ್ತಾರೆ, ಅಥವಾ ಶೋ ದ್ಯಾಟ್ ಎ ಗಿವನ್ ಫಂಕ್ಷನ್ ಈಸ್ ಇನ್ವರ್ಟಿಬಲ್ ಆ್ಯಂಡ್ ಫೈಂಡ್ ಇನ್ವರ್ಸ್ ಅಂತ ಕೇಳ್ತಾರೆ. ಅದನ್ನು ಬದಲು ಮಾಡಬೇಡಿ, ಎರಡೂ ಆಲ್ಮೋಸ್ಟ್ ಸೇಮ್ ಇರುವಂಥದ್ದೇ, ಅಂಥ ದೊಡ್ಡ ಡಿಫ್ರೆನ್ಸ್ ಇರಲ್ಲ. ಬಟ್ ಕನ್ಫ್ಯೂಸ್ ಆಗಬೇಡಿ, ಇದರಲ್ಲಿ ಕನ್ಫ್ಯೂಸ್ ಯೂಸಲಿ ಕಾಮನ್ಲಿ ಆಗುವಂಥದ್ದು. ಮತ್ತು ಇನ್ನೊಂದು ನಾನು ನೋಡಿದಾಗೆ ನೀವು 1 ಅಂತ ಇದ್ದಾಗ ಕಂಡೀಷನ್ಸ್ ಬರೆಯಲ್ಲ, ಡೈರೆಕ್ಟ್ ಸಾಲ್ವ್ ಮಾಡ್ತೀರಿ. ಕಂಡೀಷನ್ಸ್ ಬರೀಬೇಕು. ಲೆಟ್ x1 x2 ಬಿಲಾಂಗ್ಸ್ ಟು ಡೊಮೈನ್. ಓಕೆ, ಈ ರೀತಿ ನೀವು ಕಂಡೀಷನ್ಸ್ ಬರೆದಿಲ್ಲ ಅಂದರೆ, ನಾನು ನಿಮ್ಮ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ, ಕಂಡೀಷನ್ಸ್ ನೀವು ಈ ರೀತಿ ಬರೆದಿಲ್ಲ ಅಂದರೆ ಯು ವಿಲ್ ಲೂಸ್ ಯುವರ್ ಮಾರ್ಕ್ಸ್. ಆನ್ ಟು ಫಂಕ್ಷನ್ಗೂ ಕಂಡೀಷನ್ಸ್ ಬರೀಬೇಕು. ಆಮೇಲೆ ನೀವು ಆನ್ ಟು ಫಂಕ್ಷನ್ ಪ್ರೂವ್ ಮಾಡಿದಾಗ ಇಲ್ಲಿ ನೋಡ್ಬೋದಲ್ಲಿ ಎಕ್ಸ್ ಬೆಲೆ ಫೈಂಡ್ ಔಟ್ ಮಾಡ್ತೋಡಿ, ಎಕ್ಸ್ ಬೆಲೆ ಫೈಂಡ್ ಔಟ್ ಮಾಡಿದ್ರೆ ಈ ರೀತಿ ನೀವು ನೊಟೇಷನ್ ಬರೀಬೇಕಾಗುತ್ತೆ. ದಟ್ ಬಿಲಾಂಗ್ಸ್ ಟು, ಇಲ್ಲೇನಪ್ಪ ಅಂದ್ರೆ ರಿಯಲ್ ನಂಬರ್ ಎಕ್ಸ್ಕ್ಲೂಡಿಂಗ್ 3 ಅಂತ ಇದೆ. ಸೊ ಬಿಲಾಂಗ್ಸ್ ಟು ಅಂತ ಬರೀಲೇಬೇಕು. ಬರೀದೇ ಇದ್ದರೆ ನಿಮ್ಮ ಮಾರ್ಕ್ಸ್ ಕಟ್ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಆಲ್ರೆಡಿ ವೀಡಿಯೋ ಮಾಡಿದ್ದೇನೆ. ಓಕೆ, ಪರ್ಫೆಕ್ಟ್ ಮಾರ್ಕ್ಸ್ ಬರಬೇಕಂದ್ರೆ ಆ್ಯಸ್ ಪರ್ ದ ಸ್ಕೀಮ್ ಆಫ್ ಇವ್ಲ್ಯೂಷನ್ನೇ ಬರೀಬೇಕು, ಇಲ್ಲಾಂದರೆ ನೀವು ಮಾರ್ಕ್ಸ್ ಕಳ್ಕೊತೀರಿ. ನಿಮಗೆ ಔಟ್ ಆಫ್ ಸ್ಕೋರ್ ಮಾಡೋದಿತ್ತು, ಒಳ್ಳೆ ಅಂಕಗಳು ಸ್ಕೋರ್ ಮಾಡಬೇಕಂದ್ರೆ ರೂಲ್ಸ್ ಫಾಲೋ ಮಾಡಲೇಬೇಕು. ಆಮೇಲೆ ನಾವು ನೋಡಿರುವ ರಿಫ್ಲೆಕ್ಸಿವ್, ಸಿಮೆಟ್ರಿಕ್ ಮತ್ತು ಟ್ರಾನ್ಸಿಟಿವ್ ಸಂಬಂಧಪಟ್ಟ ಹಾಗೆ ಅದರ ಒಂದು ಮೊದಲು ಕಂಡೀಷನ್ಸ್ ಬರೀಬೇಕು. ನಂತರ ಅದಕ್ಕೆ ಸಂಬಂಧಪಟ್ಟ ಎಕ್ಸಾಂಪಲ್ ಬೇಕಾದರೆ ಕೆಲವು ಪ್ರಾಬ್ಲಮ್ಸಲ್ಲಿ ನಿಮಗೆ ಎಕ್ಸಾಂಪಲ್ ತೊಗೊಳ್ಳೇಬೇಕಾಗುವಂಥದ್ದು. ಓಕೆ, ಅದನ್ನು ತೆಗೆದುಕೊಂಡು ಸಾಲ್ವ್ ಮಾಡಿದ್ರೆ ನಿಮಗೆ 3 ಮಾರ್ಕ್ಸ್ ಕಂಪ್ಲೀಟ್ಲಿ ಬರುವಂಥದ್ದು. ಇದು ನಿಮಗೆ 3 ಮಾರ್ಕ್ಸ್ ಯೂಸಲಿ ಬರುತ್ತೆ. 1 ಆನ್ ಟು ಕಂಪ್ಲೀಟ್ಲಿ ನಿಮಗೆ ಈ ರೀತಿ ಕೇಳಿದಾಗ ನಿಮಗೆ
ಈ ಒಂದು 5 ಮಾರ್ಕ್ಸ್ ಸಂಬಂಧಪಟ್ಟಂಗೆ ಬರುತ್ತೆ. ಇನ್ವರ್ಟಿಬಲ್, ಇನ್ನೊಂದು ಇನ್ವರ್ಸ್ ಫೈಂಡ್ ಔಟ್ ಮಾಡಿ ಅಂತಂದಾಗ ಇನ್ವರ್ಸ್ ಫೈಂಡ್ ಔಟ್ ಮಾಡಬೇಕಲ್ಲಿ. ಓಕೆ, ಇನ್ವರ್ಸ್ ಫೈಂಡ್ ಔಟ್ ಮಾಡಿ ಅಂತ ಬರುತ್ತೆ. ಇನ್ವರ್ಟಿಬಲ್ ಶೋ ದ್ಯಾಟ್ ಮಾಡಿ ಅಂತ ಅಂದರೆ ಕ್ವಶನ್ನ ಕರೆಕ್ಟಾಗಿ ನೀವು ಓದಬೇಕು. ಒಂದೊಂದು ಕಂಡೀಷನ್ಸ್ ಬರೆಯೋದು ಮರಿತೀರಾ, ಬರಿಬೇಕು. ಆಂಟೋ ಫಂಕ್ಷನ್ ಕಂಡೀಷನ್ಸ್ ಮರಿತೀರಾ, ಬರಿಬೇಕು. ಆಮೇಲೆ ಈ ಒಂದು ಆಂಟೋ ಫಂಕ್ಷನ್ ಎಕ್ಸ್ ಬೆಲೆ ಕಂಡುಹಿಡಿದಾಗ ಈ ಒಂದು ನೊಟೇಷನ್ ಪ್ರಾಪರಾಗಿ ಬರೀಬೇಕು. ಓಕೆ, ಆಮೇಲೆ ಇನ್ವರ್ಟಿಬಲ್ ಅಂತಂದರೆ ಇಟ್ ಇಸ್ ಒನ್ ಅಂಟು ದೇರ್ ಫಾರ್ ಇಟ್ ಈಸ್ ಇನ್ವರ್ಟಿಬಲ್ ಫಂಕ್ಷನ್ ಅಂತ ಬರೆದು ಇನ್ವರ್ಸ್ ಫೈಂಡ್ ಔಟ್ ಮಾಡೋದನ್ನ ಮರಿಬೇಡ್ರಿ. ನೀವು ಕನ್ಫ್ಯೂಸ್ ಆಗಿ ಏನು ಬಿಡ್ತೀರಿ, ಇನ್ವರ್ಸ್ ಫೈಂಡ್ ಔಟ್ ಮಾಡೋದು ಬಿಡ್ತೀರಿ, ಅದರಿಂದ 1 ಮಾರ್ಕ್ಸ್ ಕಳ್ಕೊಳ್ತೀರಾ. ಓಕೆ, ಫೈನ್, ಅರ್ಥ ಆಯ್ತು ಅಂತ ಗೊತ್ತಾಯಿಲ್ಲ ಇಲ್ಲಿವರೆಗೂ. ಆಮೇಲೆ ಡಿಟರ್ಮೆಂಟ್ ಬಂದಾಗೂ ಸೇಮೇ, ಡಿಟರ್ಮೆಂಟ್ ಸಿಂಬಲ್ ಬೇರೆನೇ ಇರುತ್ತೆ. ನೀವೇನು ಮಾಡ್ತೀರಿ, ಡಿಟರ್ಮೆಂಟ್ ಬಂದಾಗ ಇದೇ ಸಿಂಬಲ್ ಹಾಕ್ತೀರಿ, ಇಲ್ಲ ಇದನ್ನು ಹಾಕ್ತೀರಿ, ಡಿಟರ್ಮೆಂಟ್ ಪ್ರಾಪರ್ ಸಿಂಬಲೇ ಹಾಕಲ್ಲ. ಓಕೆ, ಡಿಟರ್ಮೆಂಟಿಗೆ ಇದು ನೀವು ಯೂಸಲಿ ಸಿಂಬಲ್ ಯೂಸ್ ಮಾಡಬೇಕು. ಓಕೆ, ಇದನ್ನು ನೀವು ಮಾಡಿದ್ರೆ ನಿಮ್ಮ ಮಾರ್ಕ್ಸ್ ಹೋಗುತ್ತೆ, ನೆನಪಿರಲಿ. ಆಮೇಲೆ ಇನ್ನೊಂದು, ಈ ಒಂದು ಡಿಟರ್ಮೆಂಟ್ ಸಂಬಂಧಪಟ್ಟಂಗೆ ಏರಿಯಾ ಆಫ್ ಟ್ರಯಾಂಗಲ್ ಫೈಂಡ್ ಔಟ್ ಮಾಡೋದು, ಅಥವಾ ಏರಿಯಾ ಆಫ್ ಟ್ರಯಾಂಗಲ್ ಅಂತ ಬಂದಾಗ ನೀವು ಭಾಳ ಜನ ಮಕ್ಕಳು ಒಟ್ಟು ಫಾರ್ಮುಲಾ ಬರೆಯೋದೇ ಇಲ್ಲ. ನೀವು ಪ್ರಾಪರಾಗಿ ಮೊದಲು ಫಾರ್ಮುಲಾ ಬರೀಬೇಕು, ಅದಕ್ಕೆ ಮಾರ್ಕ್ಸ್ ಇರುತ್ತೆ. ಮೊದಲು ಫಾರ್ಮುಲಾ ಬರೀಬೇಕು. ಫಾರ್ಮುಲಾ ಏನಿದೆ ಈ ರೀತಿ ಬರೆದು ಪ್ರಾಪರಾಗಿ ನೀವು ಇದನ್ನು ಪ್ರಾಪರಾಗಿ, ನಿಮಗೆ ಇದೆಲ್ಲ ಪೂರ್ತಿ ಬರೋಲ್ಲ, ಟೈಮ್ ವೇಸ್ಟ್ ಆಗುತ್ತೆ. ಇದು ಕರೆಕ್ಟಾಗಿ ಫಾರ್ಮುಲಾ ಬರೀಬೇಕು, ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫಿಕೇಷನ್ ಮಾಡಿ ಯೂನಿಟ್ ಇಡಬೇಕು, ಆವಾಗ ನಿಮಗೆ ಮಾರ್ಕ್ಸ್ ಬರುತ್ತೆ. ಸ್ಪೆಷಲಿ ಫಾರ್ಮುಲಾ ಅಂತೂ ಬರೀಲೇಬೇಕು. ಆಮೇಲೆ ಫೈಂಡ್ ದ ಇಕ್ವೇಷನ್ ಆಫ್ ದ ಲೈನ್ ಅಂತ ಕೇಳ್ತಾರೆ, ಅಲ್ಲಿ ನಿಮಗೆ ಕಂಡೀಷನ್ ಹಾಕಬೇಕಾಗತ್ತೆ. ಏನಪ್ಪ ಅಂದರೆ ಯಾವಾಗ 2 ಪಾಯಿಂಟ್ ಕೊಟ್ಟು ಇಕ್ವೇಷನ್ ಆಫ್ ದ ಲೈನ್ ಕೇಳಿದಾಗ 2 ಪಾಯಿಂಟ್ ಹಾಕಿದಾಗ ಇಲ್ಲಿ ಇನ್ನೊಂದು ಪಾಯಿಂಟ್ ಒಂದು ತೆಗೆದುಕೊಂಡ್ರೆ ಇದು ಇಲ್ಲೂ ಟ್ರಯಾಂಗಲ್ ಇಲ್ಲ, ಇದು ಟ್ರಯಾಂಗಲ್ ಅಲ್ಲ, ಅದಕ್ಕೆ ನಾವೇನು ಅನ್ಬೇಕಾಗತ್ತೆ, ದೀಸ್ ಪಾಯಿಂಟ್ಸ್ ಆರ್ ಲೀನಿಯರ್, ಸೊ ಏರಿಯಾ ಆಫ್ ಟ್ರಯಾಂಗಲ್ ಇಸ್ 0 ಅಂತ ಬರೆದು ಫಾರ್ಮುಲಾ ಹಾಕಿ ಅಂದರೆ ಕಂಡೀಷನ್ ಹಾಕಿ ಮುಂದೆ ಹೋಗಬೇಕು, ಅವಾಗ ನಿಮಗೆ ಪೂರಾ ಮಾರ್ಕ್ಸ್ ಸಿಗುತ್ತೆ. ಇಲ್ಲಿ ಕಂಡೀಷನೇ ಬರೋಲ್ಲ, ಇಕ್ವೇಷನ್ ಆಫ್ ದ ಲೈನ್ ತಂದಿರ್ತೀರಿ, ದಟ್ ಇಸ್ ಟೋಟಲಿ ಯು ಲೂಸ್ ಒನ್ ಮಾರ್ಕ್ಸ್. ಓಕೆ, ಆಮೇಲೆ ಈ ಡಿಟರ್ಮೆಂಟ್ ಸಂಬಂಧಪಟ್ಟಂಗೆ 5 ಮಾರ್ಕ್ಸ್ ಬಂದಾಗ ನಿಮಗೆ ಸ್ಟೆಪ್ಸ್ ಫಾಲೋ ಮಾಡಬೇಕು. ಮೊದಲನೇ ಸ್ಟೆಪ್ಪಲ್ಲಿ ಏನಪ್ಪ, ಎ ಅಂದ್ರೇನು, ಬಿ ಅಂದ್ರೇನು, ಎಕ್ಸ್ ಅಂದ್ರೇನು, ಆಮೇಲೆ ಫಾರ್ಮುಲಾ ಬರೀಬೇಕು, ಆಮೇಲೆ ಡಿಟರ್ಮೆಂಟ್ ಆಫ್ ಎ ಫೈಂಡ್ ಔಟ್ ಮಾಡಬೇಕು. ಓಕೆ, ಡಿಟರ್ಮೆಂಟ್ ಆಫ್ ಎ ಫೈಂಡ್ ಔಟ್ ಮಾಡಿದ್ರೆ ನಿಮಗಿಲ್ಲಿ 1 ಮಾರ್ಕ್ಸ್ ಅಲಾಟ್ ಆಗುತ್ತೆ. ಆಮೇಲೆ ಕೋ ಫ್ಯಾಕ್ಟರ್ ಬರೀಬೇಕು, ಕೋ ಫ್ಯಾಕ್ಟರ್ ಫೈಂಡ್ ಔಟ್ ಮಾಡಬೇಕು. ಕೋ ಫ್ಯಾಕ್ಟರ್ ನೀವು ಫೈಂಡ್ ಔಟ್ ಮಾಡಿದ್ರೆ ನಿಮಗೆ ಅಲ್ಲಿ ಕೋ ಫ್ಯಾಕ್ಟರ್ ನೋಡಿ 4 ಮಿನಿಮಮ್ 4 ಕರೆಕ್ಟ್ ಆದರೆ 1 ಮಾರ್ಕ್ಸ್, ಎಲ್ಲ ಕರೆಕ್ಟ್ ಆದರೆ ನಿಮಗೆ 2 ಮಾರ್ಕ್ಸ್ ಬರುತ್ತೆ. ಅಂದರೆ ಒಟ್ಟಾಗಿ ಕೋ ಫ್ಯಾಕ್ಟರ್ ಮ್ಯಾಟ್ರಿಕ್ಸ್ ಬರೆದ್ರೆ ನಿಮಗೆ ಇಲ್ಲಿ 2 ಮಾರ್ಕ್ಸ್ ಬರುತ್ತೆ. ಆಮೇಲೆ ಫಾರ್ಮುಲಾ ಏನು ಬರೀತಿ ನೋಡಿ, ಎಕ್ಸ್ ಈಸ್ ಈಕ್ವಲ್ ಟು 1 ಡಿವೈಡಿಂಗ್ ಬೈ ಡಿಟರ್ಮೆಂಟ್ ಆಫ್ ಎ ಅರ್ಜೆಂಟ್ ಆಫ್ ಎ ಬಿ. ಓಕೆ, ಕೋ ಫ್ಯಾಕ್ಟರ್ ಬರೋದಿಲ್ಲ, ನೀವು ಅರ್ಜೆಂಟ್ ಸಹ ಬರೀಬೇಕು, ನೆನಪಿರಲಿ ಅರ್ಜೆಂಟ್ ಸಹ ಬರೀಬೇಕಿಲ್ಲಿ. ಸೊ ಇದನ್ನು ನೀವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮಗಿಲ್ಲಿ 1 ಮಾರ್ಕ್ಸ್ ಬರುತ್ತೆ. ಆಮೇಲೆ ಫೈನಲಿ ಎಕ್ಸ್ ಮತ್ತು ವೈ ಝೆಡ್ ವ್ಯಾಲ್ಯೂ ಕರೆಕ್ಟಾಗಿ ಮಾಡಿದ್ರೆ ನಿಮಗಲ್ಲಿ ಅವಾಗ 1 ಮಾರ್ಕ್ಸ್ ನಿಮಗೆ ಬರುತ್ತೆ. ಅಂದರೆ ಸ್ಟೆಪ್ ವೈಸ್ 1 ಮಾರ್ಕ್ಸ್, ಆಮೇಲೆ 2 ಮಾರ್ಕ್ಸ್, ಇದಕ್ಕೆ 1 ಮಾರ್ಕ್ಸ್, ಆಮೇಲೆ ಈ ರೀತಿ 1 ಮಾರ್ಕ್ಸ್, ಈ ರೀತಿ ಸ್ಪ್ಲಿಟ್ ಆಗಿರುವಂಥದ್ದು. ನೀವು ಅಲ್ಲಿ ಕೋ ಫ್ಯಾಕ್ಟರ್ಸಲ್ಲಿ ಮಿಸ್ಟೇಕ್ ಕಾಮನ್ಲಿ ಪ್ಲಸ್ ಆರ್ ಮೈನಸಲ್ಲಿ ಮಾಡ್ತಿರೋದನ್ನು ಪ್ರಾಪರ್ವಾಗಿ ಕರೆಕ್ಟಾಗಿ ಅದನ್ನು ನೀವು ಮಾಡಬೇಕು, ಅಲ್ಲಿ ನಿಮಗೆ ಮಾರ್ಕ್ಸ್ ಬರುತ್ತೆ. ಇಲ್ಲಿ ನಾನು ನೋಡಿರುವಾಗ ಇಲ್ಲಿ ಮಿಸ್ಟೇಕ್ಸ್ ಭಾಳ ಆಗುತ್ತೆ, ಮತ್ತು ಪ್ರಾಪರಾಗಿ ಅದನ್ನು ಸ್ಟೆಪ್ನ ನೀವು ಫಾಲೋ ಮಾಡಲ್ಲ, ಆ ರೀತಿ ಮಾಡೋದು ಬೇಡ. ಸ್ಪೆಷಲಿ ನಾನು ನೋಡಿರುವಾಗೆ ನೀವು ಕೋ ಫ್ಯಾಕ್ಟರ್ ಕಂಡು ಹಿಡಿದಲ್ಲಿ ಭಾಳ ಜನ ಮಿಸ್ಟೇಕ್ ಮಾಡ್ತೀರಾ. ಓಕೆ, ಸ್ವಲ್ಪ ಕೇರ್ಫುಲ್ಲಾಗಿ ಇರಬೇಕಲ್ಲಿ. ಡಿಟರ್ಮೆಂಟ್ ಸಂಬಂಧಪಟ್ಟ ಇದಾಗಿತ್ತು ಮಿಸ್ಟೇಕ್. ಆಮೇಲೆ ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿ ನೋಡಿದಾಗ ನೀವು ಡಿಫ್ರೆನ್ಷಿಯೇಷನ್ ಮಾಡೋಕ್ಕಿಂತ ಮುಂಚೆ ಬರೀಬೇಕು, ಡಿಫ್ರೆನ್ಷಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಎಕ್ಸ್. ಸ್ಪೆಷಲಿ ಪ್ಯಾರಾಮೆಟ್ರಿಕ್ ಅಂತ ಬಂದಾಗ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಥೀಟಾ, ವಿತ್ ರೆಸ್ಪೆಕ್ಟ್ ಟು ವೈ, ವಿತ್ ರೆಸ್ಪೆಕ್ಟ್ ಟು ಟಿ, ಅದನ್ನು ಬರೀಲೇಬೇಕು. ಬರೀಲಿಲ್ಲ ಅಂದರೆ ನಿಮಗೆ ರಿವ್ಯೂವರ್ಲಿಂದ ಮಾರ್ಕ್ಸ್ ಕಳ್ಕೊತೀರಾ. ಓಕೆ, ಆಮೇಲೆ ಲಾಗರ್ದಮಿಕ್ ಸ್ಪೆಷಲಿ ಬಂದಾಗ ಲಾಗರ್ದಮಿಕ್ ಎಲ್ಲಿ ಅಪ್ಲೈ ಮಾಡಬೇಕು ಅದನ್ನು ಕೇರ್ಫುಲ್ ಅಬ್ಸರ್ವ್ ಮಾಡಿ. ಮೇಲೆ ವೇರಿಯಬಲ್ ಇದ್ದಾಗ ಅಥವಾ ರೂಟಲ್ಲಿ ಕಾಂಪ್ಲೆಕ್ಸ್ ಇಕ್ವೇಷನ್ಸ್ ಇದ್ದಾಗ, ಓಕೆ, ಅಥವಾ 2-3 ಹೆಚ್ಚಿಗೆ ಫಂಕ್ಷನ್, ಯೂಸಲಿ 2 ಹೆಚ್ಚಿಗೆ ಫಂಕ್ಷನ್ ಇದ್ದಾಗ ಲಾಗರ್ದಮಿಕ್ ಬುಕ್ ಅಂತ ಈಸಿಲಿ ಸಾಲ್ವ್ ಮಾಡ್ಬೋದು. ಓಕೆ, ಲಾಗರ್ಗೆ ಸಂಬಂಧಪಟ್ಟಾಗೆ ಅಲ್ಲಿ ನೀವು ಪ್ರಾಪರ್ಟಿಲಿ ಮಿಸ್ಟೇಕ್ ಮಾಡಿದ್ರೆ ಟೋಟಲಿ ಪ್ರಾಬ್ಲಮೇ ರಾಂಗ್ ಆಗುತ್ತೆ. ಆಮೇಲೆ ಪ್ಯಾರಾಮೆಟ್ರಿಕ್ ಅಂತ ಬಂದಾಗ ಇಲ್ಲಿ ಹೇಳ್ತಾ ಇದ್ದಾನೆ, ಪ್ಯಾರಾಮೆಟ್ರಿಕ್ ಅಂತ ಬಂದಾಗ ನೀವು ಪ್ರಾಪರ್ಲಿ ಸ್ಪೆಷಲಿ ಡಿಫ್ರೆನ್ಷಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು ಥೀಟಾನ ಯೂಸಲಿ ಬರೆಯೋದಿಲ್ಲ. ಆಮೇಲೆ 4 ಮಾರ್ಕ್ಸಿಗೆ ಕಂಪಲ್ಸರಿ ನೋಡಿ ಫೈಂಡ್ ದ ವ್ಯಾಲ್ಯೂ ಆಫ್ ಕೀ ಆಗಿರ್ಬೋದು, ಕಂಟಿನ್ಯೂಟಿಗೆ ಸಂಬಂಧಪಟ್ಟಂಗೆ ಬರ್ತವೆ. ಅಲ್ಲಿ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಮತ್ತು ರೈಟ್ ಹ್ಯಾಂಡ್ ಲಿಮಿಟ್ ನೀವು ಕಂಡೀಷನ್ಸೇ ಬರೆಯಲ್ಲ, ಬರೀ ಇದ್ರೆ ನಿಮಗೆ ಮಾರ್ಕ್ಸ್ ಕಳ್ಕೊತೀರಾ. ಯೂಸಲಿ ಮಾರ್ಕ್ಸ್ ಯಾರು ಕಳ್ಕೊಳ್ಳೋ ಅಂದರೆ ಯಾರು ಫೇಲ್ ಆಗೋ ಹೊತ್ತಲ್ಲಿ ಇರ್ತಾರೋ ಯೂಸಲಿ ಅಂಥವ್ರಿಗೆಲ್ಲ ಮಾರ್ಕ್ಸ್ ಕಟ್ ಮಾಡಲ್ಲ, ಯೂಸಲಿ ಸ್ಕೋರ್ ಮಾಡೋಂಥವ್ರಿಗೆ ಯೂಸಲಿ ಕಟ್ ಆಗುತ್ತೆ, ನೆನಪಿರಲಿ. ಆಮೇಲೆ 5 ಮಾರ್ಕ್ಸ್ ಬಂದಾಗ ಪ್ರಾಪರ್ಲಿ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ಸ್ ಭಾಳ ಸಿಸ್ಟಮೆಟಿಕ್ಲಿಂದ ಯಾವುದೇ ಸ್ಟೆಪ್ ಸ್ಕಿಪ್ ಮಾಡ್ದೇ ಕರೆಕ್ಟಾಗಿ ನೀವು ಬರೀಬೇಕು. ಮೊದಲೊಂದು ಸಲ ಡಿಫ್ರೆನ್ಷಿಯೇಷನ್ ಮಾಡೋದಾಗಲಿ, ಅಲ್ಲಿ ಸಿಂಪ್ಲಿಫಿಕೇಷನ್ ಆಗಿರ್ಬೋದಾಗಲಿ, ಇನ್ನೊಂದು ಸಲ ಡಿಫ್ರೆನ್ಷಿಯೇಷನ್ ಮಾಡೋದಾಗಲಿ, ಸಿಂಪ್ಲಿಫಿಕೇಷನ್ ಆಗಲಿ, ಫೈನಲ್ ಆನ್ಸರ್ ಆಗಲಿ, ಈ ರೀತಿ ನಿಮಗೆ ಸ್ಟೆಪ್ ವೈಸ್ ಮಾರ್ಕ್ಸ್ ಬರುತ್ತೆ. ಓಕೆ, ನೀವು ಡೈರೆಕ್ಟಾಗಿ ಇಟ್ಟರೆ ನಿಮಗೆ ಡೈರೆಕ್ಟ್ಲಿ ನಿಮಗೆ ಮಾರ್ಕ್ಸ್ ಅಷ್ಟೇ ಕೊಡ್ತಾರೆ. 5 ಮಾರ್ಕ್ಸಿಗೆ 2 or 3 ಬರುತ್ತೆ.
ಮಾರ್ಕ್ಸ್ ಕಡಿಮೆ ಬಂದಾಗ ಏನು ಮಾಡ್ತೀರಾ, ನನಗೆ ಕಡಿಮೆ ಬಂದಿದೆ 80 ಬರ್ದೀನಿ, 35 ಬಂದಿದೆ, 40 ಬಂದಿದೆ ಅಂಥೇಳಿ ಮತ್ತೆ ನೀವು ರಿವ್ಯಾಲ್ಯೂಷನ್ ಹಾಕೋದಿಲ್ಲ, ನಿಮಗೆ ಕಿರಿಕಿರಿ ಆಗುತ್ತೆ, ಮಾರ್ಕ್ಸ್ ಅಂತೂ ಬರಲ್ಲ, ನೆನಪಿರಲಿ. ಓಕೆ. ಆಮೇಲೆ ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ ಸ್ಪೆಷಲಿ ಇಲ್ಲಿ ನೀವೇನಪ್ಪ ಅಂದರೆ ಥೇರಿ ಪ್ರಕಾರ ಏನು ಕೊಟ್ಟಿರ್ತಾರೆ ನೋಡಿ, ಅಲ್ಲಿ ನೀವು ಕರೆಕ್ಟಾಗಿ ಇಕ್ವೇಷನ್ಸ್ ಬರೀಬೇಕು. ಓಕೆ, ಕರೆಕ್ಟಾಗಿ ಅದು ವ್ಯಾಲ್ಯೂಮ್ ಆಫ್ ಕೂನ್ ಆಗಿರ್ಬೋದು, ವ್ಯಾಲ್ಯೂಮ್ ಆಫ್ ಕ್ಯೂಬ್ ಆಗಿರ್ಬೋದು, ಸರ್ಫೇಸ್ ಏರಿಯಾ ರಿಲೇಟೆಡ್ ಆಗಿರ್ಬೋದು, ಫಾರ್ಮುಲಾ ಕರೆಕ್ಟ್ ಬರೀದಿನೇ ನೀವು ಸಾಲ್ವ್ ಮಾಡಿದ್ರೆ ನಿಮಗೆ ಮಾರ್ಕ್ಸ್ ಬರಲ್ಲ. ಓಕೆ. ಆಮೇಲೆ ಡೆರಿವೇಷನ್ ಮಾಡೋ ಸಂದರ್ಭದಲ್ಲಿ ಡಿಫ್ರೆನ್ಷಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು ಟೀನಾ ಥೀಟಾನ ಬರೀಬೇಕು. ಆಮೇಲೆ ಆನ್ಸರ್ ಬಂದಾಗ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಫೈನಲ್ ಏನು ಇಡ್ತೀವಿ ನೋಡ್ರಿ, ಫೈನಲ್ ಆನ್ಸರ್ ಏನು ಬರ್ತೀವಿ ನೋಡಿ, ಆ ಸಂದರ್ಭದಲ್ಲಿ ಯೂನಿಟ್ ಬರೀಬೇಕಲ್ಲಿ. ಫೈನಲಿ ಆನ್ಸರಲ್ಲಿ ಯೂನಿಟ್ ಬರಲಿಲ್ಲ ಅಂದರೆ ನಿಮಗೆ ಮಾರ್ಕ್ಸ್ ಕೊಡೋದಿಲ್ಲ, 1 ಮಾರ್ಕ್ಸ್ ಕಟ್ ಆಗುತ್ತೆ, ಇಲ್ಲಿ ಮಿಸ್ಟೇಕ್ ಆಗುತ್ತೆ ನಿಮಗೆ. ಮತ್ತು ಆಮೇಲೆ ಪ್ರಾಪರಾಗಿ ಇಕ್ವೇಷನ್ಸ್ ಬರೀಬೇಕು. ಮತ್ತು ಇಂಟರ್ವಲ್ ಇನ್ಕ್ರೀಸಿಂಗ್ ಮತ್ತು ಡಿಕ್ರೀಸಿಂಗ್ ಅಂತ ಬಂದಾಗ ಪ್ರಾಪರಾಗಿ ಅದನ್ನು ನೀವು ಚಾರ್ಟ್ ಹಾಕಿ ಇಂಟರ್ವಲ್ಸ್ನ ಬರೀಬೇಕು. ಎಲ್ಲಿ ಇನ್ಕ್ರೀಸಿಂಗ್ ಆಗಿದೆ, ಎಲ್ಲಿ ಡಿಕ್ರೀಸಿಂಗ್ ಆಗಿದೆ ಆಗಿರ್ಬೋದು, ಮ್ಯಾಕ್ಸಿಮಮ್ ಮಿನಿಮಮ್ ಸಂಬಂಧಪಟ್ಟಾಗೆ ಪ್ರಾಪರಾಗಿ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಟೆಸ್ಟ್ ಅಂತ ಸಂದರ್ಭದಲ್ಲಿ ಕರೆಕ್ಟಾಗಿ ಪ್ರಾಪರಾಗಿ ನೀವು ಇಲ್ಲಿ ಬರೀಬೇಕಾಗುತ್ತೆ. ಓಕೆ. ಕನ್ಫ್ಯೂಸ್ ಆಗುತ್ತೆ, ಇನ್ಕ್ರೀಸಿಂಗ್ ಡಿಕ್ರೀಸ್ ಆಗಿರ್ಬೋದು, ಮ್ಯಾಕ್ಸಿಮಮ್ ನೀವು ಫಂಕ್ಷನಲ್ ಆಗಿರ್ಬೋದು, ಸ್ವಲ್ಪ ಕೇರ್ಫುಲ್ ಅದನ್ನು ಕರೆಕ್ಟಾಗಿ ನೋಟ್ ಡೌನ್ ಮಾಡಿ ಪ್ರಾಕ್ಟೀಸ್ ಮಾಡಿಕೊಂಡು ಅಲ್ಲಿ ನೀವು ಬರೀಬೇಕಾಗುತ್ತೆ. ಓಕೆ. ಆಮೇಲೆ ಸ್ಟೆಪ್ಸ್ ಮಾತ್ರ ಮಿಸ್ ಮಾಡೋದು ಬೇಡ. ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, 5 ಮಾರ್ಕ್ಸಿಗೆ ಭಾಳ ಜನ ಸ್ಕಿಪ್ ಮಾಡ್ತೀರಾ. ಆಮೇಲೆ ಅದು ಆನ್ಸರ್ ಬರೋದಿಲ್ಲ, ಡೈರೆಕ್ಟಾಗಿ ನಿಮಗೆ ಶೋ ಮಾಡಿರ್ತೀರಿ, ಆನ್ಸರ್ ಇಟ್ಬಿಡ್ತೀರಿ. ಆ ರೀತಿ ಬರೆದ್ರೆ ಮಾರ್ಕ್ಸ್ ನಿಮಗೆ ಬರೋದಿಲ್ಲ, ನೆನಪಿರಲಿ, ಕಟ್ ಆಗುತ್ತೆ. ಆಮೇಲೆ ಇಂಟಿಗ್ರೇಷನ್ ಸಂಬಂಧಪಟ್ಟಾಗೆ ಸಿಂಪಲ್ ಯೂಸಲ್ಲಿ ಇಂಟಿಗ್ರೇಷನ್ ಹಾಕಲ್ಲ. ಕೆಲವರು ಇಂಟಿಗ್ರೇಷನ್ ಮಾಡಿದ್ರೂ ಸಿಂಬಲ್ ಯೂಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಇಂಟಿಗ್ರಲ್ ಆಫ್ sin x ಅಂತ ಬಂದಾಗ ಅಲ್ಲಿ ಮತ್ತು ಬರೀತಾರೆ ಅವರು -cos x ಮತ್ತು ಸಿಂಬಲ್ ಯೂಸ್ ಮಾಡ್ತಾನೆ ಇರ್ತಾರೆ. ಆಮೇಲೆ ಪ್ಲಸ್ ಯೂಸಲಿ ಬರೆಯಲ್ಲ, +c ಅಂತ ಬರುತ್ತೆ ನೋಡಿ, ಕಾನ್ಸ್ಟೆಂಟ್, ಅದನ್ನು ಬರೀಬೇಕಲ್ಲಿ ಇಂಟಿಗ್ರೇಷನ್ ಆದಮೇಲೆ. ಓಕೆ. ಆಮೇಲೆ ರಾಂಗ್ ಆಗಿ ಅಪ್ಪರ್ ಮತ್ತು ಲೋವರ್ ಲಿಮಿಟ್, ರಾಂಗ್ ಅಪ್ಪರ್ ಆ್ಯಂಡ್ ಲೋವರ್ ಲಿಮಿಟ್ ಹಾಕ್ತೀರಿ ಗಡ್ಬಡ್ನಲ್ಲಿ, ಆ ರೀತಿ ಹಾಕೋದು ಬೇಡ. ಮತ್ತು ಆಮೇಲೆ ಫಂಡಮೆಂಟಲ್ ಕಾನ್ಸೆಪ್ಟ್ ಹಾಕಿದಾಗ ಅಲ್ಲಿ ಅಪ್ಪರ್ ಮೈನಸ್ ಲೋವರ್ ಲಿಮಿಟ್ ಹಾಕಿದಾಗ ಮತ್ತೆ ನೀವು ಅಪ್ಪರ್ ಲಿಮಿಟ್ ಬರೆದಿರ್ತೀರ, ಆ ರೀತಿ ಬರೆಯೋದು ಬೇಡ. ಆಮೇಲೆ ಏರಿಯಾ ಆಫ್ ಇಂಟಿಗ್ರೇಷನ್ ನೋಡಿದಾಗ ಏರಿಯಾ ಆಫ್ ಸರ್ಕಲ್ ಮತ್ತು ಎಲಿಪ್ಸ್ ಕಾಮನ್ಲಿ ನಿಮಗೆ ಕೇಳುವಂಥದ್ದು, ಅಥವಾ ಈ ಒಂದು ಮಿಸಲ್ನೆಸ್ಸಲ್ಲಿರುವಂಥದ್ದು sin x ಅಲ್ಲಿ cos x, ಏರಿಯಾ ಆಫ್ sin x cos x ಸಂದರ್ಭದಲ್ಲಿ ನೋಡ್ಬೋದು. ಡಯಾಗ್ರಾಮ್ ಇಲ್ಲದೇ ನೀವು ಸಾಲ್ವ್ ಮಾಡಿದ್ರೆ ಯು ವಿಲ್ ಗೆಟ್ 0 ಮಾರ್ಕ್ಸ್. ರಿಮೆಂಬರ್, ಸರ್ಕಲ್ ಅಂತ ಕೇಳಿದಾಗ ಪ್ರಾಪರಾಗಿ ಸರ್ಕಲ್ ಆಗಬೇಕಲ್ಲಿ, ಅಲ್ಲೊಳಗೆಲ್ಲ ನೀವೇನೋ ಪಾಯಿಂಟ್ ಮೆನ್ಷನ್ ಮಾಡಬೇಕಲ್ಲಿ, ಅದರ ಒಂದು ಪಾಯಿಂಟ್ಸ್ ಬರೀಬೇಕಲ್ಲಿ, 0 0ನ A 0ನ ಕರೆಕ್ಟಾಗಿ ಮೆನ್ಷನ್ ಮಾಡಿ ಶೇಡಿಂಗ್ ಮಾಡಿ, ಆಮೇಲೆ ಅದಕ್ಕೆ ರಿಲೇಟೆಡ್ ಫಾರ್ಮುಲಾ ಬರೀಬೇಕು. ಓಕೆ. ಸರ್ಕಲ್ ಡ್ರಾ ಮಾಡೋದಾಗಿರ್ಬೋದು, ಓಕೆ, ಸರ್ಕಲ್ ಡ್ರಾ ಮಾಡೋದಾಗಿರ್ಬೋದು, ಆಮೇಲೆ ಇಲ್ಲೆಲ್ಲ ಪಾಯಿಂಟ್ಸ್ ಮೆನ್ಷನ್ ಮಾಡೋದಾಗಿರ್ಬೋದು, ಆಮೇಲೆ ಇದಕ್ಕೆ ರಿಲೇಟೆಡ್ ಫಾರ್ಮುಲಾ ಏನಾಗುತ್ತೆ ಆ ಒಂದು ರಿಲೇಟೆಡ್ ಫಾರ್ಮುಲಾ ಬರೆಯೋದಾಗಲಿ, ಸಿಸ್ಟಮೆಟಿಕ್ಲಿ ಸಬ್ಸ್ಟಿಟ್ಯೂಟ್ ಮಾಡೋದಾಗಲಿ ಎಲ್ಲ ಮಾಡಬೇಕು. ನಾನು ನೋಡಿರುವಾಗ ಏನು ಮಾಡ್ತೀರಿ, ಸರ್ಕಲ್ ಇಳಿಸ್ತಾರೆ, ಇಲ್ಲಿ ಒಟ್ಟು ಏನೂ ಬರೆಯೋದಿಲ್ಲ, OAB ಫಾರ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಇಲ್ಲ ಅಂದರೆ A, 0, ಇಲ್ಲಿ ನಿಮಗೆ 0, 0 ಆಗುತ್ತೆ. ಬಟ್ ಏನು ಮಾಡ್ತೀರಪ್ಪ ಅಂದರೆ ಒಟ್ಟಾಗಿ ಅಲ್ಲಿ ಪಾಯಿಂಟ್ಸೇ ಮೆನ್ಷನ್ ಮಾಡಲ್ಲ. ಮತ್ತು ಆಮೇಲೆ ಇದು ಒಂದು ಫಾರ್ಮುಲಾ ಅಂತೂ ಒಟ್ಟು ಬರೆಯೋದೇ ಇಲ್ಲ. ಏರಿಯಾ = ನಾವೇನು ಬರೀತಿಲ್ಲ 402 A, ಓಕೆ, A dx ಏರಿಯಾ ಅಂತ ಬರಿಬೋದು ಇಲ್ಲಿ y dx, ಆಮೇಲೆ yಗೆ ಸಂಬಂಧಪಟ್ಟಾಗ ನೀವು ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ಬಟ್ ಏನು ಮಾಡ್ತಾರೆ ಮಕ್ಕಳಂದರೆ ಅದು ಬರೆಯೋದೇ ಇಲ್ಲ, ಡೈರೆಕ್ಟ್ಲಿ ಮಾಡಿ ಫೈನಲ್ ಆನ್ಸರ್ ಇಟ್ಬಿಡ್ತಾರೆ. ಸೊ ಆ ರೀತಿ ಮಾಡಿದ್ರೆ ನಿಮ್ಮ ಮಾರ್ಕ್ಸ್ ಬರಲ್ಲ, ಆ ರೀತಿ ತಪ್ಪು ಮಾಡೋದು ಬೇಡ. ಆಮೇಲೆ ಆಬ್ಸಲ್ಯೂಟ್ ವ್ಯಾಲ್ಯೂ ಬಂದಾಗ ನೋಡಿ, sin x ಅಲ್ಲಿ cos x ಅಂತ ಬಂದಾಗ ಯಾವಾಗ ಇದು ತೊಗೊಂಡ್ರೆ ನೋಡಿ, ಇಲ್ಲಿ ನಾವೇನು ಮಾಡಿ ಆಬ್ಸಲ್ಯೂಟ್ ವ್ಯಾಲ್ಯೂ ತೊಗೊಳ್ತೀವಿ, ನೆಗೆಟಿವ್ ತೊಗೋದಿಲ್ಲ, ನೆನಪಿರಲಿ. sin x cos x ಈ ಒಂದು ಮಿಸಲ್ನೆಸ್ ಪ್ರಾಬ್ಲಮಲ್ಲಿ ಅಥವಾ ಆಲ್ರೆಡಿ ಅಲ್ಲಿ ಸಾಲ್ವ್ ಮಾಡಿರುವಂಥದ್ದು ಚೆಕ್ ಮಾಡ್ಕೊಳ್ಳಿ. ಆಬ್ಸಲ್ಯೂಟ್ ವ್ಯಾಲ್ಯೂಸ್ ನೆಗೆಟಿವ್ ಇದ್ದಾಗ ನಾವು ಪಾಸಿಟಿವ್ ತಗೊಳ್ತೇವೆ, ಅಲ್ಲಿ ಸ್ವಲ್ಪ ನೀವು ಅಬ್ಸರ್ವ್ ಮಾಡಬೇಕು, ಅಲ್ಲಿ ನಿಮಗೆ ಮಿಸ್ಟೇಕ್ ಆಗುವಂಥ ಚಾನ್ಸಸ್ ಇರುತ್ತೆ. ಆಮೇಲೆ ವೆಕ್ಟರ್ಸ್ ಮತ್ತು 3D ಜಿಮೆಟ್ರಿ ಬಂದಾಗ ಇದು ಭಾಳ ಈಸಿ ಚಾಪ್ಟರ್ ಇದೆ, ಬಟ್ ಭಾಳ ಜನ ಮಿಸ್ಟೇಕ್ ಮಾಡ್ತಾರೆ. ಭಾಳ ಜನ ಸ್ಪೆಷಲಿ ನಾನು ನೋಡ್ದಂಗೆ ನೋಡಿರಿ, ಈ ಡಾಟ್ ಮತ್ತು ಕ್ರಾಸ್ ಪ್ರಾಡಕ್ಟ್ ಸಂಬಂಧಪಟ್ಟಂಗೆ ಮಿಸ್ಟೇಕ್ ಮಾಡ್ತೀರಿ. ಡಾಟ್ ಇರುತ್ತೆ, ಕ್ರಾಸ್ ಮಾಡ್ತೀರಿ, ಕ್ರಾಸ್ ಇರುತ್ತೆ, ಡಾಟ್ ಮಾಡ್ತೀರಿ. ಈ ಮಿಸ್ಟೇಕ್ನ ದಯವಿಟ್ಟು ಅವಾಯ್ಡ್ ಮಾಡಿ. ಸಿಂಬಲ್ ನೋಡಿ, ಯಾಕೆ ನೀವೆಲ್ಲರೂ A ವ್ಯಾಕ್ಟರ್ ಅಂತ ಯೂಸ್ವಲಿ ಬರೆಯೋದೇ ಇಲ್ಲ, ಖಾಲಿ A ಅಂತ ಬರೆದ್ಬಿಡ್ತೀರಿ. ಓಕೆ. ಆಮೇಲೆ ಯೂನಿಟ್ ವ್ಯಾಕ್ಟರ್ ಸಂಬಂಧಪಟ್ಟಂಗೆ ಕಂಪಲ್ಸರಿ I, J, K ಕ್ಯಾಪ್ ಬರೀಬೇಕಲ್ಲ, ಅಂದಾಗಲೇ ನೀವು ಕ್ಯಾಪ್ ಬರ್ದಾಗಿದ್ದು ಯೂನಿಟ್ ವ್ಯಾಕ್ಟರ್ ಆಗುತ್ತೆ. ಏನು ಮಾಡ್ತಾರೆ ಅಂದರೆ ಓನ್ಲಿ I J K ಬರೀತಾರೆ. 2I J K A ವ್ಯಾಕ್ಟರ್ ಬರೀ A = 2I J K. ಇಲ್ಲಿ ಮ್ಯಾಲ ಒಟ್ಟಾಗಿ ಸಿಂಬಲೇ ಬರೆಯಲ್ಲ ಅವ್ರು, ಅಂದರೆ ಈ ರೀತಿ ಕ್ಯಾಪ್ ಹಾಕೋದೇ ಇಲ್ಲ. ಈ ರೀತಿ ವ್ಯಾಕ್ಟರ್ ಸಿಂಬಲ್ ಹಾಕಿಲ್ಲ ಅಂದ್ರೆ ಅದು ವ್ಯಾಕ್ಟರ್ ಆಗೋದಿಲ್ಲ. ಇದು ಒಂದು ಮೇಜರ್ ಮಿಸ್ಟೇಕ್, ಆ ರೀತಿ ಮಾಡಬೇಡಿ. ಆಮೇಲೆ ಫಾರ್ಮುಲಾ ನೋಡಿರಿ, ಪ್ರೊಜೆಕ್ಷನ್ ಆಗಿರ್ಬೋದು, ಡಾಟ್ ಪ್ರಾಡಕ್ಟ್ ಮೇಲೆ ಆಗಿರ್ಬೋದು, ಆಮೇಲೆ ಏರಿಯಾ ಆಫ್ ಪ್ಯಾರಲೋಗ್ರಾಮ್ ಆಗಿರ್ಬೋದು, ಅಥವಾ ಫೈಂಡಿಂಗ್ ಕಾಸ್ ಇಟ್ ಆಗಲಿ, ಇವೆಲ್ಲ ಫಾರ್ಮುಲಾನ ಮೊದಲು ಬರೀಬೇಕು. ಓಕೆ. ಮಕ್ಕಳೇನು ಮಾಡ್ತಾರೆ, ಮ್ಯಾಕ್ಸಿಮಮ್
ಫಾರ್ಮುಲಾನೇ ಬರೆಯಲ್ಲ, ಡೈರೆಕ್ಟಾಗಿ ಸಾಲ್ವ್ ಮಾಡಿ. ಇದೊಂದು ದೊಡ್ಡ ಮಿಸ್ಟೇಕ್ ನಾವು ನೋಡಿರುವ ಹಾಗೆ. ದಯವಿಟ್ಟು ಫಾರ್ಮುಲಾ ರಿಲೇಟೆಡ್ ಇದ್ದಾಗ ರಿಲೇಟೆಡ್ ಫಾರ್ಮುಲಾ ಆಗಬೇಕು, ಓಕೆ, ಹಾಕಬೇಕು. ಆಮೇಲೆ ಅದು ಯೂನಿಟ್ ಬಂದರೆ ಹಾಕಬೇಕು. ಅಟ್ಲೀಸ್ಟ್ ರಿಲೇಟೆಡ್ ಫಾರ್ಮುಲಾ ಇಸ್ ಮ್ಯಾಂಡೇಟರಿ, ಕಂಪಲ್ಸರಿ. ಆಮೇಲೆ ಸಬ್ಸ್ಟಿಟ್ಯೂಷನ್, ಆಮೇಲೆ ಸಿಂಪ್ಲಿಫಿಕೇಶನ್ ಮಾಡಬೇಕು. ರಿಲೇಟೆಡ್ ಡಯಾಗ್ರಾಮ್, ಈಗ ನೋಡಿ ಇಕ್ವೇಷನ್ ಆಫ್ ಲೈನ್, ಪಾಸಿಂಗ್ ಥ್ರೂ ಒಂದು ಪ್ಯಾರಲಲ್ ವೆಕ್ಟರ್ ಆಗಿರ್ಬೋದು, ಅಥವಾ ಸೆಕ್ಷನ್ ಫಾರ್ಮುಲಾ ಆಗಿರ್ಬೋದು. ವೆಕ್ಟರಲ್ಲಿ ಡಯಾಗ್ರಾಮ್ ಇಲ್ಲದೆ ಸಾಲ್ವ್ ಮಾಡಿದ್ರೆ 0 ಮಾರ್ಕ್ಸ್ ಬರುತ್ತೆ, ನೆನ್ಪಿಟ್ಕೊಳ್ಳಿ. ಡಯಾಗ್ರಾಮ್ ಇರಲ್ಲೇ, ಕೆಳಗೆ ಡೆರಿವೇಷನ್ ಇರುತ್ತಲ್ಲ. ಇವನ್ ಫಿಸಿಕ್ಸ್ ಹಂಗೆ ಮಾಡ್ತಾರೆ, ಡಯಾಗ್ರಾಮ್ ಇರಲ್ಲ, ಸರ್ಕ್ಯೂಟ್ ಡಯಾಗ್ರಾಮ್ ಇರಲ್ಲ, ಡೈರೆಕ್ಟ್ ಡೆರಿವೇಷನ್ ಇರುತ್ತೆ. ಆ ರೀತಿ ಬರೆದ್ರೆ ನೀವು ಮಾರ್ಕ್ಸ್ ಹೆಂಗೆ ಕೊಡ್ತಾರೆ? ರೂಲ್ಸ್ ಇದೆ, ರಿಲೆವೆಂಟ್ ಡಯಾಗ್ರಾಮ್, ಸರ್ಕ್ಯೂಟ್ ಡಯಾಗ್ರಾಮ್ ಇದ್ದಿಲ್ಲ ಅಂದರೆ 0 ಮಾರ್ಕ್ಸ್, ನೆನಪಿರಲಿ. ಆಮೇಲೆ ಪ್ರೊಬಾಬಿಲಿಟಿ ಸಂಬಂಧಪಟ್ಟ ಹಾಗೆ ನೀವು ಕಂಡೀಷನ್ಸ್ ಆಗಬೇಕು. ಒಂದು ವೇಳೆ ಇಂಡಿಪೆಂಡೆಂಟ್ ಇವೆಂಟ್ಸ್ ಅದ ಕಂಡೀಷನ್ ಏನಿರುತ್ತೆ, ಎಕ್ಸಾಸ್ಟಿವ್ ಏನಿರುತ್ತೆ, ಎಕ್ಸ್ಕ್ಲೂಸಿವ್ ಏನಿರುತ್ತೆ, ಕಂಡೀಷನ್ಸ್ ಬರೀಬೇಕು. ಆಮೇಲೆ ಬೇಸ್ ಥಿಯರಮ್ ಸಂಬಂಧಪಟ್ಟಾಗೆ ಫಾರ್ಮುಲಾ ಬರೀದೇ ಸಾಲ್ವ್ ಮಾಡಿದರೆ ನೀವು ಮಾರ್ಕ್ಸ್ ಹೆಂಗೆ ಬರುತ್ತೆ? ಬರಲ್ಲ, ಓಕೆ. ಸೊ ಈ ಪ್ರೊಬಾಬಿಲಿಟಿಯಲ್ಲಿ ಕಾಮನ್ಲಿ ನೀವು ಫಾರ್ಮುಲಾ ಬರೆಯಲ್ಲ, ಫಾರ್ಮುಲಾ ಕಡೆ ಫೋಕಸ್ ಮಾಡಬೇಕಲ್ಲಿ. ಕಂಡೀಷನ್ಸ್ ಬರೀಬೇಕು ಕಂಪಲ್ಸರಿ. ನೋಡಿ ಮ್ಯಾಥಮೆಟಿಕ್ಸ್ ಅಂದ್ರೇನು, ಕಂಡೀಷನ್ಸ್ ಮ್ಯಾಂಡೇಟರಿ ಇರುತ್ತೆ, ಫಾರ್ಮುಲಾ ಮ್ಯಾಂಡೇಟರಿ ಇರುತ್ತೆ. ಆಮೇಲೆ ಸಬ್ಸ್ಟಿಟ್ಯೂಷನ್ ಸಿಸ್ಟಮೆಟಿಕ್ಲಿ ಹೋದಾಗ ಫುಲ್ ಮಾರ್ಕ್ಸ್ ಬರುತ್ತೆ, ಇಲ್ಲಾಂದರೆ ಇಲ್ಲ. ಆಮೇಲೆ 3D ಜಾಮೆಟ್ರಿ ಮತ್ತು ವ್ಯಾಕ್ಟರ್ ಆಲ್ಮೋಸ್ಟ್ ಸೇಮ್ ಮಿಸ್ಟೇಕ್ ಇರುವಂಥದ್ದು. ವ್ಯಾಕ್ಟರ್ ಸಿಂಬಲ್ ಹಾಕಲ್ಲ, ಯೂನಿಟ್ ಹಾಕಲ್ಲ, ಅಥವಾ ಡಯಾಗ್ರಾಮ್ ಇಲ್ಲದೇ ಡೆರಿವೇಷನ್ ಮಾಡಿರ್ತೀರಿ. ಮತ್ತು ಇಲ್ಲೇ ನಾನು ಇನ್ನೂ ಸ್ವಲ್ಪ ಜಾಸ್ತಿ ಭಾಳಷ್ಟು ಮಿಸ್ಟೇಕ್ ಮಾಡ್ತಾರೆ, ಕೆಲವು ಹೈಲೈಟ್ ಮಾಡ್ತಾಯಿದೆ. ಆಮೇಲೆ ಆ್ಯಂಗಲ್ ಬಿಟ್ವೀನ್ ದ ಲೈನ್ ಸಂಬಂಧಪಟ್ಟಾಗೆ ಫಾರ್ಮುಲಾ ಕರೆಕ್ಟ್ ಬರೀಬೇಕು. ಆಮೇಲೆ ಕಂಡೀಷನ್ಸ್ ಇವೆಲ್ಲ, ಪ್ಯಾರಲಲ್ ಲೈನ್ಸಾ, ಪರ್ಪೆಂಡಿಕ್ಯುಲರ್ ಲೈನ್ಸಾ, ಕಂಡೀಷನ್ಸ್ ಬರದೆ ಮುಂದೆ ಹೋಗಬೇಕು. ಒಂದೇಳೆ ಆ ಕ್ವಶನ್ ಅದ್ರ ರಿಲೇಟೆಡ್ ಬಂದಾಗ, ಓಕೆ, ಅಲ್ಲಿ ನೀವು ಜರ ಅಬ್ಸರ್ವ್ ಮಾಡಿ. ಇನ್ನೊಂದು ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ದ ಲೈನ್ಸ್ ಅಂತ ಬಂದಾಗ ಅದು ಪ್ಯಾರಲಲ್ ಇದೆಯಾ ಆ್ಯಂಡ್ ಸ್ಕ್ಯೂ ಲೈನ್ಸ್ ಇದೆ, ಅದ್ರ ಕಡೆ ಸ್ವಲ್ಪ ಗಮನ ಹರಿಸಿ. ಸ್ಕ್ಯೂ ಕ್ವಶನ್ ಇರುತ್ತೆ, ಪ್ಯಾರಲಲ್ ಹಾಕಿರ್ತೀರಿ, ಪ್ಯಾರಲಲ್ ಫಾರ್ಮುಲಾ ಹಾಕ್ತೀರಿ. ಪ್ಯಾರಲಲ್ ಇದ್ದರೆ ಸ್ಕ್ಯೂ ಫಾರ್ಮುಲಾ ಹಾಕಿರ್ತೀರಿ. ಮತ್ತು ಫಾರ್ಮುಲಾ ಇಲ್ಲಾರ್ದೆ ಒಟ್ಟು ಸಾಲ್ವ್ ಮಾಡೋದೇ ಬೇಡ. ಅಂದರೆ ಫಾರ್ಮುಲಾ ಇತ್ತು, ಕಂಪಲ್ಸರಿ ಫಾರ್ಮುಲಾ ಬರದೆ ಮುಂದೆ ಹೋಗಬೇಕು. ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ದ ಸ್ಕ್ಯೂ ಲೈನ್ಸ್ ಫಾರ್ಮುಲಾ ಕಂಪಲ್ಸರಿ ಬರಬೇಕು, ಅಲ್ಲಿ ಕನ್ಫ್ಯೂಸ್ ಆಗ್ತೀರಿ ನೀವು ಅಲ್ಲಿ. ಆಮೇಲೆ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಯಾರಲಲ್ ಲೈನ್ಸ್, ಪ್ಯಾರಲಲ್ ಇದೆ ಸ್ಕ್ಯೂ ಲೈನ್ಸ್ ಅದನ್ನು ಫೈಂಡ್ ಔಟ್ ಮಾಡಬೇಕು. ಬಿ ವ್ಯಾಲ್ಯೂ ಸೇಮ್, B1 B2 ಈಕ್ವಲ್ ಇದ್ದರೆ ಪ್ಯಾರಲಲ್ ಇರುತ್ತೆ. ಕಂಡೀಷನ್ಸ್ ಬರೆದು ಸಬ್ಸ್ಟಿಟ್ಯೂಟ್ ಮಾಡೇ ಮುಂದೆ ಹೋಗಬೇಕು, ಓಕೆ, ನೆನಪಿರಲಿ. ಇಲ್ಲಿ ಆ್ಯಕ್ಚುಲಿ ಎಲ್ಲ ಬೋನಸ್ ಇದ್ದಂಗೆ, ವೆಕ್ಟರ್, 3D ಜಾಮೆಟ್ರಿ, ಪ್ರೊಬಾಬಿಲಿಟಿ ನಿಮಗೆ ಈಸಿಲಿ ನಿಮಗೆ ಸ್ಕೋರ್ ಮಾಡುವಂಥದ್ದು. ಮಕ್ಕಳು ಸ್ವಲ್ಪ ಮ್ಯಾಥಮೆಟಿಕ್ಸಲ್ಲಿ ವೀಕ್ ಇದ್ದರೆ ಇದು ಅವರಿಗೆ ಬೂಸ್ಟ್ ಆಗಿ ಆಗುತ್ತೆ. ವೀಕ್ ಅನ್ನೋದಕ್ಕಿಂತ ಅವ್ರು ಪ್ರಾಕ್ಟೀಸ್ ಮಾಡಿರಲ್ಲ ಅಷ್ಟೇ. ಪ್ರಾಕ್ಟೀಸ್ ಮಾಡಿದ್ರೆ ಎಲ್ಲರೂ ಸ್ಟ್ರಾಂಗ್ ಆಗ್ತಾರೆ, ಒಟ್ಟು ಅರ್ಥ ಮಾಡಿಕೊಂಡ್ರೆ ಮುಗೀತು. ಆಮೇಲೆ LPPಗೆ ನೋಡಿದಾಗ ನೋಡಿ, ಯಾರು ಯೂಸಲಿ ಮಕ್ಕಳು ಮ್ಯಾಥ್ಸ್ನಲ್ಲಿ ನನಗೆ ಇಂಟ್ರೆಸ್ಟ್ ಇಲ್ಲ, ಭಾಳ ಟಫ್ ಅನ್ನಿಸ್ತಾ ಅನ್ನಂಗಿದ್ರೆ LPP ನಿಮಗೊಂದು ವರದಾನ ಅನ್ಬೋದು. ಯಾಕಂದರೆ ಇಲ್ಲಿ ನಿಮಗೆ ನೀವು ಗ್ರಾಫ್ ಹಾಕಿದಾಗ ಶೇಡಿಂಗ್ ಮಾಡಲ್ಲ. ಶೇಡಿಂಗ್ ಮಾಡಿದಾಗ ಎಲ್ಲ ಶೇಡಿಂಗ್ ಮಾಡಿರ್ತೀರಿ. ಫಿಸಿಬಲ್ ರೀಸನ್ ಏನು ಬರುತ್ತೆ ನೋಡಿ, ಅದಕ್ಕೆ ಅಷ್ಟೇ ಶೇಡಿಂಗ್ ಮಾಡಬೇಕು. ಆಮೇಲೆ ನೀವಿಲ್ಲಿ ಕಾರ್ನರ್ ಪಾಯಿಂಟ್ಸ್ ಯೂಸಲಿ ನೋಡಿ ಕರೆಕ್ಟಾಗಿ ಮೆನ್ಷನ್ ಮಾಡಲ್ಲ. ಇದು ಎಲ್ಲ ಕಾರ್ನರ್ ಪಾಯಿಂಟ್ಸ್ ಹಾಕೊಂಡ್ಬಿಡ್ತೀರ. ಕಾರ್ನರ್ ಪಾಯಿಂಟ್ಸ್ ಅಂದರೆ ಏನು, ಆ್ಯಸ್ ಪರ್ ದ ಕಂಡೀಷನ್ ಫಿಸಿಬಲ್ ರೀಸನ್ ಅರೌಂಡ್ ಇರುವಂಥ ಪಾಯಿಂಟ್ಸ್ ಮಾತ್ರ ತೆಗೆದುಕೊಳ್ಬೇಕು. ಅದೊಂದು ಟೇಬಲ್ನಲ್ಲಿ ಹಾಕಿ ಅದನ್ನು ಪ್ರಾಪರಾಗಿ ನೀವೇನಪ್ಪ ಅಂದರೆ ಟೆಸ್ಟ್ ಮಾಡಬೇಕು. ಕರೆಕ್ಟ್ ವ್ಯಾಲ್ಯೂ ಹಾಕಬೇಕಲ್ಲಿ. Z = ಸಮಥಿಂಗ್ ಇರುತ್ತೆ ನೋಡಿ, X ಮತ್ತು Y ಕರೆಕ್ಟ್ ಹಾಕಲ್ಲ. ಅಲ್ಲಿ ತಪ್ಪು ಮಾಡಿದ್ರೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ನಿಮಗೆ ಏನಾಗೋದು ತಪ್ಪು ಬರುತ್ತೆ. ಆಮೇಲೆ ಕ್ವಶನ್ ಓದಬೇಕು. ಕ್ವಶನಲ್ಲಿ ಮ್ಯಾಕ್ಸಿಮಮ್ ಇದೆಯೋ, ಮಿನಿಮಮ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಂದರು ಅಥವಾ ಎರಡೂ ಫೈಂಡ್ ಔಟ್ ಮಾಡಂದರು, ಅದನ್ನು ಪ್ರಾಪರಾಗಿ ಓದಬೇಕು. ಮ್ಯಾಕ್ಸಿಮಮ್ ಅಂತ ಇರುತ್ತೆ, ನೀವು ಮಿನಿಮಮ್ ಅಂತ ಫೈನಲ್ ಆನ್ಸರ್ ಬರೆದ್ರೆ 1 ಮಾರ್ಕ್ಸ್ ಕಟ್ ಆಗುತ್ತೆ. ಮಿನಿಮಮ್ ಅಂತ ಇರುತ್ತೆ, ಮ್ಯಾಕ್ಸಿಮಮ್ ಅಂತ ಬರೆದ್ರೆ ಮತ್ತೊಂದು ಮಾರ್ಕ್ಸ್ ಕಟ್ ಆಗುತ್ತೆ. ಆ ರೀತಿ ಆಗೋದು ಬೇಡ. ಕರೆಕ್ಟಾಗಿ ಕ್ವಶನ್ಸ್ನ ಓದಬೇಕು. ಆಮೇಲೆ ಸ್ಕೇಲ್ ಬರೀಬೇಕು. X ಆ್ಯಂಡ್ Y ಆಕ್ಸಿಸ್ ಮ್ಯಾಕ್ಸಿಮಮ್ ಇವತ್ತು ಮಕ್ಕಳು ಬರೀತಾ ಇಲ್ಲ, ಆ ರೀತಿ ಮಾಡೋದು ಬೇಡ. X ಆಕ್ಸಿಸ್ Y ಆಕ್ಸಿಸ್ ನೀವೇನು ಎಷ್ಟು ಯೂನಿಟ್ ತೆಗೆದುಕೊಂಡಿದ್ದೀರಾ ಅದನ್ನು ನೀವು ಕರೆಕ್ಟಾಗಿ 1 ಸೆಂಟಿಮೀಟ್ರ್ = ಎಷ್ಟು ಯೂನಿಟ್ ತೆಗೆದುಕೊಂಡ್ರೆ ಅನ್ನೋದನ್ನ ಮೆನ್ಷನ್ ಮಾಡಬೇಕು, ಓಕೆ. ಇದು LPPಗೆ ಸಂಬಂಧಪಟ್ಟಂಗೆ. ಆಮೇಲೆ ಫೈನಲಿ ಕ್ರಾಶ್ ಕೋರ್ಸ್ ಸಂಬಂಧಪಟ್ಟಂಗೆ ಹೇಳಿದ್ದೇನೆ. ಯಾರಿಗೆಲ್ಲ ನಾನು ರೆಕಮೆಂಡ್ ಮಾಡೋದು ಕಲಬುರಗಿ ಸುತ್ತಮುತ್ತಲಿನ ಮಕ್ಕಳಿಗೆ ಬೇಗನೆ ಅಪ್ರೋಚ್ ಮಾಡಿ, ಕೊಟ್ಟಿರುವಂಥ ನಂಬರಿಗೆ ವಾಟ್ಸಪ್ ಮಾಡಿ, ಓಕೆ. ಆಮೇಲೆ ನೀವು ಎಕ್ಸಾಮ್ನಲ್ಲಿ ನೋಡಿದಾಗ ಇವತ್ತಿನ ಮಕ್ಕಳು ಸ್ವಲ್ಪ ಹುಷಾರಿರುತ್ತೆ ನೋಡಿ. ಚೆನ್ನಾಗಿ ಹುಷಾರಿದ್ದವ್ರೆ ಮಕ್ಕಳು ಏನು ಮಾಡ್ತಾರೆ, ಮ್ಯಾಕ್ಸಿಮಮ್ ಜನ ಅವರು ಎಷ್ಟು ಕೇಳಿರ್ತಾರೋ ಅಷ್ಟು ಬರೆಯಲ್ಲ, ಹೆಚ್ಚಿಗೆ ಬರೀತಾರೆ ಅವರು. ಒಂದು ವೇಳೆ ನಿಮಗೆ 6 ಕ್ವಶನ್ ಮಾತ್ರ ಬರೀರಿ ಅಂದರೆ ಎಷ್ಟು ಕೇಳ್ತಾರೆ ಅಷ್ಟು ಬರೀತಾರೆ. ಅದರಿಂದ ಟೈಮ್ ಮ್ಯಾನೇಜ್ ಆಗೋಲ್ಲ. ಎಷ್ಟು ಕೇಳಿದರೆ ಅಷ್ಟೇ ಬರೀಬೇಕು. ಟೈಮ್ ಮ್ಯಾನೇಜ್ಮೆಂಟ್ ಸಂಬಂಧಪಟ್ಟಾಗ ಸಪ್ರೇಟ್ ಶಾರ್ಟ್ ವೀಡಿಯೋಸ್ ಮಾಡಿ ಹಾಕಿರ್ತೇನೆ. ನೀವು ಲಾಸ್ಟಿಗೆ ನೋಡಿ ಕ್ವಶನ್ ನಂಬರ್ ಕರೆಕ್ಟ್ ಇದೆಯಲ್ಲ ಅಂತ ಚೆಕ್ ಮಾಡ್ಕೊಳ್ಬೇಕು ನೀವು, ಓಕೆ. ಆಮೇಲೆ ಎಲ್ಲ ಆನ್ಸರ್ಸ್ ಏನಪ್ಪ ಅಂದರೆ ಅಟೆಂಪ್ಟ್ ಮಾಡಿದ್ದೀರಾ, ಎಲ್ಲ ಆನ್ಸರ್ಸ್ ಅಂದರೆ ಏನು ಕೇಳಿದ್ರು ಅಷ್ಟು ಅಟೆಂಪ್ಟ್ ಮಾಡಿದ್ದೀರಾ ಇಲ್ಲ, ಅದನ್ನು ಕರೆಕ್ಟಾಗಿ ನೋಡ್ಕೊಳ್ಬೇಕು. ಕೆಲವೊಮ್ಮೆ ಏನಾಗ್ತದೆ 2 ಮಾರ್ಕ್ಸ್ 3 ಮಾರ್ಕ್ಸ್ ಆಮೇಲೆ ಮಾಡೋಣ ಬಿಡಿ ಅಂತ ಬಿಟ್ಬಿಡ್ತೀರಿ. ಎಕ್ಸಾಮೇ ಮುಗಿದು ಹೋಗ್ತದೆ. ಆಮೇಲೆ ಫ್ಲಾಶ್ ಆಗುತ್ತೆ ನಿಮ್ಗೆ ಹೊರಗೆ ಬಂದಾಗ, ಅರೇ ಕ್ವಶನ್ ನಂಬರ್ 23 ಬಿಟ್ಟಿದ್ದೀನಲ್ಲ, 25 ಆಮೇಲೆ ಮಾಡೋಣ ಅಂತ ಬಿಟ್ಟಿದ್ದೀನಲ್ಲ ಅಂತ ಆಮೇಲೆ ನಿಮಗೆ ಫ್ಲಾಶ್ ಆಗುತ್ತೆ. ಅದಕ್ಕೆ
ಲಾಸ್ಟ್ ಒಂದು 10 ಮಿನಿಟ್ಸ್ ಎಲ್ಲ ಕ್ವಶನ್ ನಂಬರ್ ಕರೆಕ್ಟ್ ಹಾಕಿದ್ದೀರಿಲ್ಲ ಅಂತ ಚೆಕ್ ಮಾಡಬೇಕು. ಮತ್ತು 2 ಮಾರ್ಕ್ಸ್ 3 ಮಾರ್ಕ್ಸ್ ಎಷ್ಟು ಕೇಳಿದ್ರು ಅಷ್ಟು ಬರ್ದಿದ್ದೀರಿಲ್ಲ ಅನ್ನೋದು ಚೆಕ್ ಮಾಡಬೇಕು. ಆಮೇಲೆ ಇನ್ನೊಂದು ಸಲ ಕ್ಯಾಲ್ಕುಲೇಷನ್ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ನನಗೆ ಕೇಳಿದ್ರೆ ಹೆಚ್ಚು 2 ಮಾರ್ಕ್ಸ್ 3 ಮಾರ್ಕ್ಸ್ 5 ಮಾರ್ಕ್ಸ್ ಸ್ಪೆಷಲಿ ಪ್ರೂವ್ ದ್ಯಾಟ್, ಶೋ ದ್ಯಾಟ್, ಆಮೇಲೆ ಡೆರಿವೇಷನ್, ಓಕೆ, ಈ ರೀತಿ ಪ್ರಾಬ್ಲಮ್ ಮೇಲೆ ಜಾಸ್ತಿ ಫೋಕಸ್ ಮಾಡಬೇಕು. ಅಥವಾ ನಮಗೆ ಗೊತ್ತಿರಬೇಕು ಆನ್ಸರ್ ಅಂಥದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಬೇಕು. ಓಕೆ, ಆಮೇಲೆ ಯೂನಿಟ್ಸ್ ಮೆನ್ಷನ್ ಮಾಡಿದ್ರು ಅಂತ ಚೆಕ್ ಮಾಡ್ಕೊಳ್ಳಿ. ಓಕೆ, ಸ್ವಲ್ಪ ಟೈಮ್ ಕನ್ಸ್ಯೂಮ್ ಆಯ್ತು ಅನ್ಕೋತೀನಿ. ಬಟ್ ಎನಿವೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಇಮೇಜ್ ಆಗಲಿ ಅಥವಾ PDF ಆಗಲಿ ನಿಮಗೆ ಬೇಕಾಗಿತ್ತು ಅಂದರೆ ಕರ್ನಾಟಕ ಮೆಡಿಕಲ್ ಮೆಂಟರ್ ಅಂತಿದ್ರು, ಇದಕ್ಕೆ ಹೋಗಿ ಓಕೆ ಪ್ರೊಫೈಲ್ಗೆ ವಿಸಿಟ್ ಮಾಡಿ, ಅಲ್ಲಿ ಮೆಸೇಜ್ ಮಾಡಿ, ಏನಂತ ಮಾಡ್ತೀರಾ, ಟೆಕ್ಕಿ ಅಂತ ಮಾಡಿ. ಇದೇ ಯೂಸಲಿ ಇಡ್ತೀನಿ. ಓಕೆ, ಇದಕ್ಕೆ ಸೆಟ್ ಮಾಡಿರ್ತಾನೆ ಟೆಕ್ಕಿ ಅಂತ. ನೀವು ಕೀವರ್ಡ್ ಹಾಕಿ ಟೆಕ್ಕಿ ಅಂತ ಹಾಕಿ ಜಸ್ಟ್ ನೀವು ಮೆಸೇಜ್ ಕಳಿಸಿ, ಆಟೋಮೆಟಿಕ್ಲಿ ಒಂದು ಲಿಂಕ್ ಬರುತ್ತೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಬಟ್ ಅದಕ್ಕೆ ಫಾಲೋ ಮಾಡಬೇಕಾಗತ್ತೆ, ಅಂದಾಗಲೇ ಆಟೋಮೇಷನ್ ವರ್ಕ್ ಆಗುತ್ತೆ. ಕೊಡ್ತಾ ಇರ್ತೇನೆ. ಓಕೆ, ಈ ವಿಡಿಯೋದಲ್ಲಿ ಇಷ್ಟೇ. ನಿಮಗೆ ಚೆನ್ನಾಗಿ ಅನಿಸಿದ್ರೆ ಮಾತ್ರ ಮ್ಯಾಕ್ಸಿಮಮ್ ಜನರಿಗೆ ಶೇರ್ ಮಾಡೋದನ್ನ ಮರಿಬೇಡಿ. ಮತ್ತು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿದ್ರಲ್ಲ ದಯವಿಟ್ಟು ಮಾಡಿ. ಚಲೋ, ಟೇಕ್ ಕೇರ್, ಬಾಯ್.